ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿಸುವೆ. ರಶ್ಮಿಯ ಕಿರಣಗಳ ಕಿರೀಟವನ್ನು ಮುಡಿಗೇರಿಸಿಕೊಂಡು ಹಚ್ಚ ಹಸಿರ ಸೀರೆಯನ್ನು ಹುಟ್ಟು ನಿಸರ್ಗ ದೇವತೆ ರಾರಾಜಿಸುತ್ತಿದ್ದಳು. ನೀಲಿ ಬಾನಲ್ಲಿ ಕವಿದ ಮೋಡವು ಮಳೆಹನಿಯಾಗಿ ಇಳೆಗೆ ಪುಟಿದೇಳುತ್ತಿದ್ದೆವು. ಮನೆಯ ಬಾಲ್ಕನಿಯಲ್ಲಿ ಮುಂಜಾನೆಯ ಬಿಸಿ ಬಿಸಿ ಚಹಾನ ಸವೆಯುತ್ತಾ ಉಯ್ಯಾಲೆ ಮೇಲೆ ಕುಳಿತಿದ್ದ ಚಕ್ರಿ ತನ್ನ ಆತ್ಮೀಯ ಗೆಳೆಯ ಅಭಯ್ನ ನೆನಪು ಮಾಡಿಕೊಂಡು, ಎಷ್ಟು ದಿನ ಆಗಿದೆ? 2 ವರ್ಷಗಳೇ ಕಳೆದಿದೆ. ನಾನು ಅಭಯ್ನ ನೋಡದೆ ಮಾತಾಡದೆ. ಇಂಜಿನಿಯರಿಂಗ್ ಮುಗಿದ ಮೇಲೆ ಅವನು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡ. ಮೊದಲೇ 100 ಕೋಟಿಯ ಒಡೆಯ. ಆದರೂ ಸ್ವಲ್ಪನೂ ಸಿರಿವಂತಿಕೆಯ ಅಹಂಕಾರನೇ ಇರದೆ ಎಲ್ಲರಂತೆ ಹಾಸ್ಟೆಲಲ್ಲೇ ಇದ್ದು ಎಲ್ಲರೊಡನೆ ಆತ್ಮೀಯದಿಂದ ಇರುತ್ತಿದ್ದ. ನಾನು ಓದಿ ಮುಗಿದ ಮೇಲೆ ಒಳ್ಳೆಯ ಕೆಲಸಕ್ಕೆ ಒದ್ದಾಡಿ ಅಂತೂ ಈಗ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅಂತ ನನ್ನ ಬಗ್ಗೆ ನೆನಪು ಮಾಡಿಕೊಳ್ಳುತ್ತಾ, ರೀಸೆಂಟಾಗಿ ಅಭಯ್ ಮದುವೆ ಕೂಡ ಆಯಿತು. ನಾನು ಇದ್ದ ಪರಿಸ್ಥಿತಿಯಲ್ಲಿ ಮದುವೆಗೆ ಹೋಗೋ ಮನಸ್ಥಿತಿ ನನ್ನದಾಗಿರಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅಭಯ್ ನಂಬರ್ಗೆ ಕರೆ ಮಾಡುತ್ತಾನೆ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಅಂತ ಪ್ರೀತಿ ಬಿಸಿ ಬಿಸಿ ಕಾಫಿ ಲೋಟದೊಂದಿಗೆ ಅಭಯ್ ಇದ್ದಲ್ಲಿ ಬರುತ್ತಾಳೆ. ಇಬ್ಬರು ಮಾತನಾಡುತ್ತಾ ಕಾಫಿ ಹೀರಿ, ಪ್ರೀತಿ ನಂಗೋಸ್ಕರ ಒಂದು ಕವಿತೆ ಹೇಳಿ, ಒಳ್ಳೆಯ ಮಳೆ ಬೇರೆ, ಜೊತೆಗೆ ಮುದ್ದಾದ ಹೆಂಡತಿ ಅಂತ ಕಿರುನಗೆಯ ಬೀರುತ್ತಾನೆ. ಕವಿತೆನಾ? ಹೇಳೋಣ. ಆದರೂ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಮಾತಾಡಬೇಕು. ಮದುವೆಯಾಗಿ 1 ತಿಂಗಳಾಗ್ತಾ ಬಂದಿದೆ. ಅಮ್ಮ ಬೇರೆ ದಿನ ಕೇಳುತ್ತಾರೆ, ಮದುವೆ ಹೊಸದ್ರಲ್ಲಿ ಎಲ್ಲಿಗೂ ಹೋಗಲ್ವಾ ಅಂತ. ಈ ವೀಕೆಂಡ್ ಎಲ್ಲಾದರೂ ಹೋಗೋಣ ಅಭಿ. ಸರಿ ಪ್ರೀತಿ, ನನಗೂ ಈ ಬೆಂಗಳೂರು ಜಂಜಾಟದಿಂದ ವಿಶ್ರಾಂತಿ ಸಿಗುತ್ತೆ, ನೋಡೋಣ ಹೋಗೋಣ. ಅದೇ ಸಮಯದಲ್ಲಿ ಅಭಯ್ ಮೊಬೈಲ್ಗೆ ಕರೆ ಬರುತ್ತೆ. ಯಾವುದೋ ಅನ್ನೋನ್ ನಂಬರ್ ನೋಡಿ, ಹಲೋ ಯಾರಿದು? ಹಲೋ ಅಭಯ್ಯ ಅಂತ ಚಕ್ರಿ ಕೇಳ್ತಾನೆ. ಹಾಂ ಅಭಯೇ, ನೀವು? ಅಂದು ಧ್ವನಿ ನೆನಪಾಗಿ, ಹೇ ಚಕ್ರಿ ನೀನಾ? ಎಲ್ಲಿ ಹೋಗಿದ್ಯಪ್ಪ ಇಷ್ಟು ವರ್ಷ? ಮದುವೆಗೂ ಬರಲಿಲ್ಲ ಅಲ್ಲ ನೀನು? ಎಲ್ಲಿದೆಯೋ? ಮೈಸೂರಲ್ಲೇ ಇದೆಯಾ ಅಥವಾ ಶಿವಮೊಗ್ಗದಲ್ಲೇ ಇದೆಯಾ? ಇಲ್ಲ ಅಭಿ, ಈಗ ನಾನು ಸಕಲೇಶ್ಪುರ, ನಮ್ಮ ಅಜ್ಜಿ ಮನೆ ಹತ್ರನೇ ಅನುಗ್ರಹ ಎಸ್ಟೇಟ್ ಅಂತ ಇದೆ, ಅಲ್ಲೇ ಒಂದು ಅಚ್ಚುಕಟ್ಟಾದ ಮನೇನ ತಗೊಂಡಿದ್ದೀನಿ. ಈಗ 1-2 ದಿನ ಆಯಿತು ಇಲ್ಲೇ ಬಂದಿದ್ದೀನಿ ಕಣೋ. ಹೇ ಚಕ್ರಿ, ಸಕಲೇಶ್ಪುರದಲ್ಲಿ ಇದೆಯಾ? ಒಳ್ಳೇದಾಯ್ತು ನೋಡು. ನಾನು ಮದುವೆ ಆದ್ಮೇಲಿಂದ ಹೆಂಡತಿ ಜೊತೆಗೆ ಎಲ್ಲೂ ಹೋಗಿಲ್ಲೋ. ಈ ವಾರ ಬರ್ತೀವಿ, 1 ವಾರ ಇಡೀ ಸಕಲೇಶ್ಪುರ ಸುತ್ತೋಣ. ಸರಿ ಬಾ. ನೋಡದೆ ತುಂಬ ದಿನ ಬೇರೆ ಆಗಿದೆ ಅಲ್ವಾ? ಅತ್ತಿಗೇನು ನೋಡಿಲ್ಲ ನಾನು. ಮತ್ತೆ ಯಾವ ಹೋಮ್ ಸ್ಟೇ ಎಲ್ಲ ಬುಕ್ ಮಾಡಬೇಡ, ನನ್ನ ಮನೆಗೆ ಬಾ ಆಯ್ತಾ? ಹೇಗೂ ನಾನೊಬ್ಬನೇ, ನಿಮಗೆ ಪ್ರೈವಸಿನೂ ಸಿಗುತ್ತೆ. ಸರಿ ಚಕ್ರಿ, ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಪ್ರೀತಿ ನೋಡು, ಅಂತೂ ನಿನ್ನ ಆಸೆ ನೆರವೇರೋ ದಿನ ಹತ್ರನೇ ಬಂತು. ಆಫೀಸ್ಗೆ 1 ವಾರ ರಜಾ ಹಾಕಿ ಬರ್ತೀನಿ, ಸಕಲೇಶ್ಪುರ ಹೋಗಿ ಬಿಡೋಣ ಆಯ್ತಾ? ಖುಷಿನಾ ಪ್ರೀತಿ ಅಂತ ಅಭಯ್ ಕೇಳುವಾಗ ಖುಷಿಲಿ ಮುಖ ಅರಳಿಸಿಕೊಂಡು, ಹಾಗಿದ್ರೆ ಎಲ್ಲ ಪ್ಯಾಕಿಂಗ್ ಮಾಡ್ಕೋತೀನಿ. ಮಾಡುವಂತೆ, ಇನ್ನೂ 1 ವಾರ ಇದೆ ಕಣೆ. ಹೌದು, 1 ವಾರ ಇದೆ. ಹಾಗಿದ್ರೆ ಒಂದಿನ ಶಾಪಿಂಗ್ ಕರ್ಕೊಂಡು ಹೋಗಿ ನನ್ನ ಅಂತ ಪ್ರೀತಿ ಅನ್ನುವಾಗ, ಮುಗೀತು ಕತೆ ನಂದು ಅಂತ ಪ್ರೀತಿನ ರೇಗಿಸುತ್ತಾನೆ. ನಾನೇನು ಯಾವುದೋ ಸಾಧಾರಣ ಹುಡುಗಿನ, ಕೋಟಿ ಹುಡುಗನ ಹೆಂಡತಿ, ಹೇಗಿರಬೇಕು ಅಂತ ಪ್ರೀತಿ ಹೇಳಿದಾಗ ಅಭಯ್ ಮನಸ್ಸಿಗೆ ಯಾಕೋ ಹಿಡಿಸಲ್ಲ. ಯಾಕಂದ್ರೆ ಅಭಯ್ಗೆ ಮೊದಲಿಂದಾನೋ ನನ್ನ ಆಸ್ತಿ ನೋಡಿ ಬರೋಳು ಬೇಡ, ನನ್ನ ಮನಸ್ಸನ್ನು ಪ್ರೀತಿ ಮಾಡೋ ಅಂಥವಳು ಬೇಕು ಅಂತ ಅಂದ್ಕೊಂಡಿರ್ತಾನೆ. ಪ್ರೀತಿ ಕವಯತ್ರಿ ಅಂತ ತುಂಬಾನೇ ಇಷ್ಟ ಆಗಿರ್ತಾಳೆ. ಅವಳ ಆ ಒಂದು ಮಾತು ಅವನ ಮನಸ್ಸನ್ನು ನೋವಿಸಿದ್ರೂ ತೋರಿಸಿಕೊಳ್ಳದೆ, ಸರಿ ಕಣೆ ಹೋಗೋಣ ಶಾಪಿಂಗ್ಗೆ ಎನ್ನುತ್ತಾನೆ. 1 ವಾರದ ನಂತರ, ಪ್ರೀತಿ ಆಯ್ತೇನೆ ಪ್ಯಾಕಿಂಗ್ ಎಲ್ಲ, ಹೊರಡೋಣ್ವಾ? ಇರಿ ಸ್ವಲ್ಪ, ಪ್ಯಾಕಿಂಗ್ ಆಗಲೇ ಆಗಿದೆ, ಎಲ್ಲ ತಗೊಂಡಿದ್ದೀನ ಅಂತ ಇನ್ನೊಮ್ಮೆ ನೋಡ್ತಾ ಇದ್ದೀನಿ. ಈ ಹುಡುಗಿರೇ ಇಷ್ಟೇ, ಹೇಳಿದ ಟೈಮಿಗೆ ರೆಡಿನೇ ಆಗಲ್ಲ. ಯಾರಿಗೂ ಈ ಗಂಡಸರ ಕಷ್ಟ ಬೇಡಪ್ಪ ಅಂತ ಹೇಳುತ್ತಿರುವಾಗ ಪ್ರೀತಿ ಬರ್ತಾಳೆ. ಶಲ್ ವಿ ಗೋ ನೌ ಅಭಿ? ಸರಿ ನಮ್ಮ ಲಗೇಜೆಲ್ಲ ಕಾರ್ ಡಿಕ್ಕಿಯಲ್ಲಿ ಇಟ್ಟು ಪ್ರಯಾಣ ಪ್ರಾರಂಭಿಸುತ್ತಾರೆ. ಅಭಯ್ ಮೊಬೈಲ್ ರಿಂಗ್ ಆಗಲು ಶುರುವಾದಾಗ, ಹಲೋ ಚಕ್ರಿ ಹೇಳೋ, ಹೊರಟಿದ್ದೀವಿ ಕಣೋ, ಸಕಲೇಶ್ಪುರ ಬಂದಮೇಲೆ ಹೇಳ್ತೀನಿ, ಕರ್ಕೊಂಡು ಹೋಗು ಬಂದು ಅಂತ ಅಭಯ್ ಹೇಳುವಾಗ, ಅಭಯ್ ಅದು ಕಂಪನಿಯಿಂದ ಅರ್ಜೆಂಟ್ ಕಾಲ್ ಬಂತು ಕಣೋ, ಸೊ ಇವತ್ತೇ ಹೊರಡಬೇಕು. ನೀವು ಬನ್ನಿ, ನಮ್ಮ ಮನೆ ಕೆಲಸದವ ಬಂದು
ನಿಮ್ಮ ಕರ್ಕೊಂಡು ಹೋಗುತ್ತಾನೆ. ಅವನಿಗೆ ಎಲ್ಲ ಹೇಳಿದ್ದೀನಿ, ಸಿದ್ಧತೆಯೂ ಮಾಡಿದ್ದಾನೆ. 2 ದಿನ, ನಾನು ಆಮೇಲೆ ವಾಪಸ್ ಬರ್ತೀನಿ. ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ. ನನ್ನ ಮನೆ ನೋಡಿಕೊಳ್ಳುವ ಪ್ರಸಾದ್ನ ನಂಬರ್ ಕಳಿಸಿರ್ತೀನಿ. ನೀನು ಸಕಲೇಶ್ಪುರ ಬಂದಮೇಲೆ ಹೇಳು, ಆಯ್ತಾ ಅಂತಾನೆ. ಸರಿ ಚಕ್ರಿ, ಬೇಗ ಬಾ ಆಯ್ತಾ ಅಂತ ಹೇಳಿ ಫೋನ್ ಇಡ್ತಾನೆ. ಇತ್ತ ತಂಪಾದ ಗಾಳಿಗೆ ಇಂಪಾದ ಸಾಂಗ್ ಕೇಳ್ತಾ ಪ್ರೀತಿ ಹಾಗೆ ನಿದ್ದೆಗೆ ಜಾರುತ್ತಾಳೆ. ಸಕಲೇಶ್ಪುರ ಬಂದ ಕೂಡಲೇ ಪ್ರಸಾದ್ಗೆ ಕಾಲ್ ಮಾಡ್ತಾನೆ. ಪ್ರಸಾದ್ನ ಮಗ ಚೋಟು ಬಂದು ಕಾರ್ ಹತ್ತುತ್ತಾನೆ. ಯಜಮಾನ್ರೆ, ನಾನು ದಾರಿ ಹೇಳ್ತೀನಿ, ಹಾಗೆ ಹೋಗಿ ಎಂದ. ಸರಿ ಪ್ರಸಾದ್ ಅಂತ ಅಭಯ್ ಹೇಳಿದಾಗ, ನಾನು ಪ್ರಸಾದ್ ಮಗ, ನನ್ನ ಹೆಸರು ಚೋಟು ಅಂತ ಪರಿಚಯ ಮಾಡಿಕೊಳ್ಳುತ್ತಾನೆ. ಓ ಹೌದಾ, ಸರಿ ಚೋಟು, ನಾನು ಅಭಯ್, ಅವಳು ನನ್ನ ಹೆಂಡತಿ ಪ್ರೀತಿ ಅಂತ ಮಲಗಿದ್ದ ಪ್ರೀತಿನ ತೋರಿಸಿ ಹೇಳಿದ. ಸರಿ, ನಾವಿನ್ನು ಹೋಗೋಣವಾ ಚೋಟು? ಹಾಂ ಯಜಮಾನ್ರೆ, ಹೋಗೋಣ ಅಂತ ಅನುಗ್ರಹ ಎಸ್ಟೇಟ್ಗೆ ತೆರಳುತ್ತಾರೆ. ಪ್ರೀತಿ, ಎದ್ದೇಳು, ನಾವು ಬಂದಾಯ್ತು ಅಂತ ನಿದ್ದೆಗೆ ಜಾರಿದ ಪ್ರೀತಿನ ಹೆಬ್ಬಿಸುತ್ತಾನೆ. ಅಭಿ, ಎಷ್ಟು ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೆ, ಬಂದ್ವಾ ಅಂತ ಕಾರಿಂದ ಇಳಿಯುತ್ತಾಳೆ. ಮನೆಯ ಅಂಗಳಕ್ಕೆ ಇಳಿದ ಕೂಡಲೇ ಅಭಯ್ಗೆ ಒಂಥರ ಅನುಭವವಾಗುತ್ತೆ. ಒಮ್ಮೆಲೆ ಬೀಸಿದ ತಂಪಾದ ಗಾಳಿಗೆ ಮೈಮರೆತು ಮನೆಯನ್ನು ನೋಡುತ್ತಾನೆ. ಸನಿಹ ಮನೆಯ ಹೆಸರು. ಎಷ್ಟು ಚಂದ ಇದೆ ಅಲ್ವಾ ಪ್ರೀತಿ ಅಂತಾನೆ. ಮೊದಲೇ ಯಾವಾಗೋ ಈ ಮನೆ ಗೊತ್ತಿರೋ ಥರ ಅನಿಸ್ತಿದೆ ಅಲ್ವಾ, ಆದರೆ ನಾನಂತೂ ಈ ಊರಿಗೆ ಇದೇ ಮೊದಲ ಬಾರಿಗೆ ಬಂದಿರುವೆ ಅಂತ ಯೋಚಿಸುತ್ತಿರುವಾಗ ಪ್ರಸಾದ್ ನವಜೋಡಿಗಳನ್ನು ಆಹ್ವಾನಿಸಿ, ಬನ್ನಿ ಅಯ್ಯ ಅಮ್ಮ, ಎಲ್ಲ ಸಿದ್ಧತೆಯನ್ನು ಮಾಡಿದ್ದೀನಿ, ನೀವು ಫ್ರೆಶ್ ಆಗಿ ಬನ್ನಿ, ಊಟಕ್ಕೆ ಸಿದ್ಧತೆ ಮಾಡುತ್ತೀನಿ. ಯಜಮಾನರು ಹೇಳಿ ಹೋಗಿದ್ದಾರೆ, ನಿಮಗೆ ಎಲ್ಲ ಸಿದ್ಧತೆ ಮಾಡಿದ್ದೀನಿ, ಏನಾದರೂ ಬೇಕಾದರೆ ನನ್ನ ಕೇಳಿ ಅಂದಾಗ ಅಭಯ್ ವಾಸ್ತವಕ್ಕೆ ಬರುತ್ತಾನೆ. ಚೋಟು ಲಗೇಜ್ ಎಲ್ಲ ತಗೊಂಡು ಹೋಗುತ್ತಾನೆ. ಪ್ರಸಾದ್ ಊಟದ ತಯಾರಿಗೆ ಹೋಗುತ್ತಾನೆ. ಪ್ರೀತಿ ಅಭಯ್ ರೂಮಿಗೆ ಬಂದು ಫ್ರೆಶ್ ಆಗಿ ಊಟಕ್ಕೆ ತೆರಳುತ್ತಾರೆ. ಊಟ ಮಾಡಿ ಪ್ರೀತಿ ಮತ್ತೆ ಅಭಯ್ ರೂಮಿಗೆ ಬಂದು ವಿಶ್ರಮಿಸಿದರು. ಅಭಯ್, ಎಷ್ಟು ಚಂದ ಇದೆ ಅಲ್ವಾ ಇಲ್ಲಿ ನೇಚರ್, ಈ ಮನೆ. ನಿಮ್ಮ ಗೆಳೆಯ ಯಾವಾಗ ಬರ್ತಾರೆ ಅಂತೆ ಅಂತ ಪ್ರೀತಿ ಕೇಳುವಾಗ, 2 ದಿನದಲ್ಲಿ ಬರ್ತೀನಿ ಅಂದಿದ್ದಾನೆ. ಅಭಯ್, ನಿಮ್ಮ ಗೆಳೆಯನ ಹೆಸರು ಏನು ಹೇಳೇ ಇಲ್ವಲ್ಲ? ಚಕ್ರಿ ಅಂತ ಪ್ರೀತಿ. 2 ವರ್ಷದ ಮೇಲೆ ಆಗಿದೆ ನೋಡು ಅವನನ್ನು ನೋಡದೆ. ಚಕ್ರಿ ಹೆಸರು ಕೇಳಿ ಪ್ರೀತಿ ಕೆಲವು ಕ್ಷಣ ಮೌನಿಯಾದಳು. ಹೃದಯ ಪುಟವೂ ನಿನದೆ, ಬರೆವ ಪದವೂ ನಿನದೆ. ಇಂಪಾದ ದನಿಯಲ್ಲಿ ಹುಡುಗಿಯು ಹೇಳುವ ಸಾಲುಗಳನ್ನ ಅಭಯ್ನ ಕಿವಿ ಕೇಳಿಸಿಕೊಳ್ಳುತ್ತಿದ್ದವು. ಯಾರದು ಅಂತ ಅಭಯ್ ಕೂಗುವಾಗ ಎಚ್ಚರಗೊಳ್ಳುತ್ತಾನೆ. ಅರೆ, ನಾನಿಷ್ಟೊತ್ತು ಕಂಡಿದ್ದು ಕನಸಾ? ಆ ಧ್ವನಿ ಯಾರದ್ದು ಅಂತ ಯೋಚನೆ ಮಾಡ್ತಾ ಮತ್ತೆ ನಿದ್ದೆಗೆ ಜಾರಿದ ಅಭಯ್ಗೆ ಬೆಳಗ್ಗೆ 7 ಗಂಟೆಗೆ ಪ್ರೀತಿ ಎಬ್ಬಿಸಿದಾಗಲೇ ಎಚ್ಚರವಾಗೋದು. ಯಜಮಾನ್ರೆ, ಎಲ್ಲ ತಯಾರಿ ಮಾಡಿದ್ದಾಗಿದೆ, ತಿಂಡಿ ಮುಗಿಸಿ ನೀವು ಹೊರಗೆ ಸುತ್ತಾಡಿಕೊಂಡು ಬನ್ನಿ, ನಾನೆಲ್ಲ ಸಿದ್ಧತೆ ಮಾಡಿದ್ದೀನಿ. ಇಲ್ಲೇ ಅಗ್ನಿಗುಡ್ಡ ಮತ್ತೆ ಜಲಪಾತ ಇದೆ, ಅಲ್ಲಿ ಹೋಗಿ ಬನ್ನಿ. ಮಧ್ಯಾಹ್ನದ ಊಟದ ನಂತರ ಮಂಜರಾಬಾದ್ ಕೋಟೆಗೆ ಹೋಗುವಿರಂತೆ. ಪ್ರಸಾದ್ನ ಮಾತಿನಂತೆ ಪ್ರೀತಿ ಅಭಯ್ ತಮ್ಮ ಈ ದಿನದ ಟ್ರೆಕ್ಕಿಂಗ್ಗೆ ಹೊರಟರು. ನಿಸರ್ಗದ ಮಡಿಲಲ್ಲಿ ಅಲ್ಲಿಯ ವಾತಾವರಣದ ಸಿಹಿಯನ್ನು ಸವಿಯುತ್ತಾ ಒಂದಷ್ಟು ಮೋಜು ಮಸ್ತಿಯೊಂದಿಗೆ ಫೋಟೋಸ್ ಕ್ಲಿಕ್ ಮಾಡಿಸಿಕೊಳ್ಳುತ್ತಾ ಆ ದಿನದ ಪುಟ್ಟ ಸುತ್ತಾಟವನ್ನು ಮುಗಿಸಿ ಸಂಜೆಯ ಸಮಯಕ್ಕೆ ಮನೆಗೆ ತಲುಪಿದರು. ಪ್ರಸಾದ್ನ ಜೊತೆ ಹಾಸ್ಯ ಚಟಾಕಿ ಆರಿಸಿ ಖುಷಿ ಖುಷಿಯಲ್ಲಿ ಊಟ ಮಾಡಿ ಎಲ್ಲ ಮಲಗಿದರು. ಮತ್ತೆ ಅದೇ ಧ್ವನಿ. ಹೃದಯ ಪುಟವೂ ನಿನದೆ, ಬರೆವ ಪದವೂ ನಿನದೆ. ಯಾರದು ಮತ್ತೆ ಕೂಗುವಾಗ ಎಚ್ಚರ ಆಗಿ, ಅರೆ ಮತ್ತೆ ಕನಸ? ಯಾರದ್ದು ಅದು ಧ್ವನಿ? ನಂಗ್ಯಾಕೆ ಕಾಡ್ತಿದೆ ಈ ಥರ? ಅದೇ ಸಾಲುಗಳು. ಈ ಮನೆಗೆ ಬಂದಾಗಿಂದ ಈ ಅನುಭವ ಯಾಕೀಗೆ ಅಂತ ಯೋಚನೆ ಮಾಡ್ತಾ ಇರೋನಿಗೆ ಆ ಸಾಲುಗಳು ತುಂಬ ಹತ್ತಿರದ್ದು ಅನ್ನಿಸಲು ಶುರುವಾಯಿತು. ಚಕ್ರಿ ಬಂದ್ಮೇಲೆ ಹೇಳಬೇಕು ಅವನಿಗೆ ಅನ್ಕೊಂಡು ಸುಮ್ಮನಾದ. ಇಂದು ಕೂಡ ಎತ್ತಿದ ಭುಜ, ಬಿಲ್ಲೆಗಾಟ್ ಎಲ್ಲ ಕಡೆ ಸುತ್ತಾಡಿಕೊಂಡು ವಾಪಸ್ ಮನೆಗೆ ಬಂದರು. ಅಭಯ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಆಗಿತ್ತು. ಆ ಸಾಲುಗಳು ಯಾಕೆ ನನ್ನ ಕಾಡ್ತಿದೆ ಅಂತ ಯೋಚನೆ ಮಾಡ್ತಿರುವಾಗ ಸಡನ್ನಾಗಿ ಏನೋ ನೆನಪು ಆಗುತ್ತೆ. ಹೌದು, ಆ ಸಾಲುಗಳು ನನ್ನ ಗಗನಾಳ ಕವನದ್ದು. ಆದರೆ ಇಷ್ಟು ದಿನ ಸುಳಿವೇ ಇಲ್ಲದ ಗಗನ ಈಗ ಯಾಕೆ ಕಾಡ್ತಿದ್ದಾಳೆ? ಏನೂ ತಿಳಿಯುತ್ತಿಲ್ಲವಲ್ಲ. 6-7 ತಿಂಗಳಿಂದ ಯಾವುದೇ ಹೊಸ ಕವನಗಳು ಪ್ರಕಟವಾಗಿಲ್ಲ. ಗಗನ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನಾನು ಅವಳನ್ನು ಒಮ್ಮೆಯೂ ನೋಡೇ ಇಲ್ಲ.
ಅವಳ ಬಗ್ಗೆ ಸಾಕಷ್ಟು ತನಿಖೆ ನಡೆಸಿದರೂ ಅಂಥದ್ದು ಯಾವುದೇ ವಿಚಾರವೂ ನನಗೆ ತಿಳಿಯಲೇ ಇಲ್ಲ. ಅವಳ ಕವನಗಳಿಗೆ ಮಾರು ಹೋಗಿ ತುಂಬಾನೇ ಪ್ರೀತಿ ಮಾಡಿದ್ದೆ. ಅವಳು ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಆದರೆ ಅದು ಯಾವುದೂ ಆಗಿಲ್ಲ. ಪ್ರೀತಿ ಕೂಡ ಕವಯಿತ್ರಿ ಅಂತಾನೆ ಅಲ್ವಾ ನಾನು ಮದುವೆ ಆಗಿದ್ದು ಅಂತ ಪ್ರೀತಿನ ನೆನಪು ಮಾಡಿಕೊಂಡು ಖುಷಿ ಆಗ್ತಾನೆ. ರಾತ್ರಿ ಹೊರಗಡೆ ಕಾರ್ ಬಂದು ನಿಂತ ಸದ್ದು ಕೇಳಿ ಅಭಯ್ ಹೋಗ್ತಾನೆ. ಹೇ ಚಕ್ರಿ, ಹೇಗಿದ್ಯೋ ಅಭಿ ನಮ್ಮೂರು? ಹೇ ಸಖತ್ ಕಣೋ. ಸರಿ, ಫ್ರೆಶ್ ಆಗಿ ಬಾರೋ, ತುಂಬ ಮಾತಾಡಕ್ಕಿದೆ. ಚಕ್ರಿ ಫ್ರೆಶ್ ಆಗಿ ಬರ್ತಾನೆ. ಪ್ರೀತಿ, ನನ್ನ ಗೆಳೆಯ ಬಂದಿದ್ದಾನೆ, ಬಾ ಪರಿಚಯ ಮಾಡ್ತೀನಿ. ಚಕ್ರಿ, ಇವಳೆ ಕಣೋ ನನ್ನ ಹೆಂಡತಿ ಪ್ರೀತಿ. ಪ್ರೀತಿ, ದಿಸ್ ಈಸ್ ಮೈ ದೋಸ್ತ್ ಚಕ್ರಿ. ಇಬ್ಬರು ಒಬ್ಬರನ್ನ ಒಬ್ಬರು ನೋಡ್ಕೊಂಡು ಶಾಕ್ ಆಗ್ತಾರೆ. ಹಾಯ್, ಇಷ್ಟ ಆಯ್ತಾ ನಮ್ಮ ಊರು ಎಂದನು ಚಕ್ರಿ. ಎಂದಳು ಪ್ರೀತಿ. ಎಲ್ಲರ ಪರಿಚಯ ಮಾಡಿಕೊಂಡು ಊಟ ಮುಗಿಸಿ ತಮ್ಮ ತಮ್ಮ ರೂಮಿಗೆ ತೆರಳುತ್ತಾರೆ. ಯಾರಿಂದ ನನ್ನ 2 ವರ್ಷದ ಜೀವನ ಹಾಳಾಯ್ತೋ, ಯಾರನ್ನ ನನ್ನ ಜೀವನದಲ್ಲಿ ಇನ್ನು ಕಣ್ಣೆತ್ತಿ ನೋಡಬಾರ್ದು ಅಂದ್ಕೊಂಡಿದ್ನೋ ಅವಳೇ ಕಣ್ಣೆದ್ರು ಬರಬೇಕಾ ಅಂತ ಮನಸ್ಸಿನಲ್ಲೇ ಚಕ್ರಿ ಅನ್ಕೊಂತಿರುವಾಗ ರೂಮ್ ಬಾಗಿಲು ಬಡಿಯುವ ಶಬ್ದ ಕೇಳಿ ಪ್ರಸಾದ್ ಯಾಕೆ ಇಷ್ಟೊತ್ತಿಗೆ ಬಂದಿದ್ದಾನೆ ಅನ್ಕೊಂಡು ಬಾಗಿಲು ತೆಗಿತಾನೆ. ಬಾಗಿಲ ಬಳಿ ನಿಂತ ಪ್ರೀತಿನ ನೋಡಿ, ನೀವ್ಯಾಕೆ ಇಷ್ಟೊತ್ತಿಗೆ ಇಲ್ಲಿ ಬಂದಿದ್ದೀರಾ ಪ್ರೀತಿ ಮೇಡಮ್ ಎನ್ನುತ್ತಾನೆ. ಹಾಗಿದ್ರೆ ಚಕ್ರಿಗೆ ಪ್ರೀತಿ ಮೊದಲೇ ಪರಿಚಯನಾ? ಈ 2 ವರ್ಷದಲ್ಲಿ ಅವರ ಜೀವನದಲ್ಲಿ ನಡೆದಿದ್ದು ಏನೋ ತಿಳಿಯೋಣ. 2 ವರ್ಷಗಳ ಹಿಂದೆ ಚಕ್ರಿ ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿ ಇದ್ದಾಗ ಅಜ್ಜಿ ಊರು ಸಕಲೇಶ್ಪುರದಲ್ಲಿ ಅಮ್ಮನವರ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆದಿತ್ತು. ಅಕ್ಕಪಕ್ಕ ನೆರೆಹೊರೆಯ ಜನರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. 1 ವಾರದ ಜಾತ್ರೆ ಇದ್ದಿದ್ದರಿಂದ ಚಕ್ರಿ ಅಜ್ಜಿ ಮನೆಗೆ ಬಂದಿದ್ದ. ಅಜ್ಜಿ ಮನೆಯ ಎದುರು ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ರು. ಚಕ್ರಿ ಸಂಜೆ ಹೀಗೆ ಸುತ್ತಾಡಿ ಬರೋಣ ಎಂದು ಹೊರಟಾಗ ಎದುರುಗಡೆ ಮನೆಯ ಸುಂದರಿ ಕಣ್ಣಿಗೆ ಬಿದ್ದಿದ್ದು. ಅಜ್ಜಿ ಹತ್ರ ಬಂದು ಕೇಳಿದಾಗ ಆ ಮನೆಗೆ ಈಗ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ ಎನ್ನೋ ವಿಷಯ ಗೊತ್ತಾಗುತ್ತೆ. ಬೆಳಗ್ಗೆ ಮುಂಚೆ ಎದ್ದು ಜಾತ್ರೆಗೆ ರೆಡಿ ಆಗ್ತಾನೆ. ಜಾತ್ರೆಗೆ ಹೋಗುವಾಗ ಕೆಂಪು ಬಣ್ಣದ ತೆಳುಸೀರೆಯಲ್ಲಿ ಅದಕ್ಕೆ ತಕ್ಕ ಮ್ಯಾಚಿಂಗ್ ಆಭರಣದಲ್ಲಿ ಕಂಗೊಳಿಸುತ್ತಿದ್ದ ಹುಡುಗಿ ಬಂದು, ಹಲೋ, ಜಾತ್ರೆಗೆ ಹೊರಟಿದ್ದೀರಾ? ನಾನು ಈ ಊರಿಗೆ ಹೊಸಬಳು, ನಿಮ್ಮೊಂದಿಗೆ ಬರಬಹುದಾ ಎಂದು ಕೇಳುತ್ತಾಳೆ. ಹಾ ಬನ್ನಿ ಎಂದು ಪ್ರೀತಿನ ಕರ್ಕೊಂಡು ಹೋಗುತ್ತಾನೆ. ನಿಮ್ಮ ಹೆಸರೇನು? ಅಜ್ಜಿಯ ಮೊಮ್ಮಗನ ನೀವು ಎಂದು ಕೇಳಿದಾಗ ಚಕ್ರಿ, ಹೌದು, ನನ್ನ ಹೆಸರು ಚಕ್ರಿ, ನಮ್ಮೂರು ಶಿವಮೊಗ್ಗ, ಇದು ನಮ್ಮ ಅಮ್ಮನ ಮನೆ. ನೀವು ಎಂದು ಕೇಳುತ್ತಾನೆ. ನನ್ನ ಹೆಸರು ಪ್ರೀತಿ, ನಾನೀಗ ಹೊಸದಾಗಿ ಬಾಡಿಗೆ ಬಂದಿರೋರ ಅತ್ತೆಯ ಮಗಳು, ನನ್ನ ಊರು ದಾವಣಗೆರೆ ಅಂತಾಳೆ. ಹೋ, ನಮ್ಮ ಪಕ್ಕದ ಜಿಲ್ಲೆಯವರೇ ಅಂತಾನೆ. ಹೀಗೆ 1 ವಾರದ ಮಾತುಕತೆ ಅವರನ್ನ ಹತ್ರ ಮಾಡಿ ಗೆಳೆತನ ಪ್ರೀತಿಯಾಗಿ ಬದಲಾಗಿತ್ತು. ಆದರೆ 1 ವರ್ಷದ ಹಿಂದೆ ನನಗೆ ಕೋಟಿ ಇರೋ ಹುಡುಗನ್ನ ನೋಡಿದ್ದಾರೆ ಮನೆಯಲ್ಲಿ, ನಿನ್ನ ಕಟ್ಟಿಕೊಂಡ್ರೆ ದುಡ್ಡಿಲ್ಲದೆ ಒದ್ದಾಡಬೇಕು ನಾನು ಅಂತ ಬ್ರೇಕಪ್ ಮಾಡಿಕೊಂಡು ಹೋಗಿದ್ಲು. ಪದೇ ಮಾತಾಡ್ಸಕ್ಕೆ ಬರ್ತಿದ್ದ ಚಕ್ರಿಗೆ ಪ್ರೀತಿ ಕಡೆಯವರು ಸರಿಯಾಗಿ ಹೊಡೆದು 3 ತಿಂಗಳು ಆಸ್ಪತ್ರೆಯಲ್ಲಿದ್ದ. ಆ ಸಮಯದಲ್ಲೇ ಪ್ರೀತಿ ಮದುವೆ ಅಭಯ್ ಜೊತೆಗೆ ಸೆಟ್ ಆಗಿತ್ತು. ಅಭಯ್ ತನ್ನ ಮದುವೆಗೆ ಗೆಳೆಯ ಚಕ್ರಿನ ಕರೆದಿದ್ದ. ಆದರೆ ಅವನು ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಅಭಯ್ ಮದುವೆ ಆಗಿರೋ ಹುಡುಗಿ ಪ್ರೀತಿ ಅಂತ ಗೊತ್ತಾಗುತ್ತೆ. ನಮ್ಮ ಬಗ್ಗೆ ಯಾವ ವಿಷಯವನ್ನು ಅಭಯ್ ಹತ್ರ ಹೇಳಬೇಡ, ನಿನಗೆ ನಾನು ಅಪರಿಚಿತಳು ಅನ್ನೋ ಥರಾನೇ ಇರೋ, ಪ್ಲೀಸ್ ಚಕ್ರಿ ಎಂದಳು ಪ್ರೀತಿ. ನೀನು ನನ್ನ ಬದುಕಿನ ಮುಗಿದು ಹೋಗಿರೋ ಅಧ್ಯಾಯ. ಆದರೆ ಅಭಯ್ ಥರ ಒಳ್ಳೆ ಹುಡುಗನಿಗೆ ನೀನು ಸೆಟ್ ಆಗಲ್ಲ. ಅವನಿಗೆ ದುಡ್ಡಿನ ವ್ಯಾಮೋಹವೇ ಇಲ್ಲ. ನನಗೆ ಮೋಸ ಮಾಡಿರೋ ಥರಾನೇ ಅವನಿಗೂ ಮೋಸ ಮಾಡಬೇಡಮ್ಮ. ನನಗೆ ನೀನು ಗೊತ್ತಿಲ್ಲ ಅನ್ನೋ ಥರಾನೇ ಇರ್ತೀನಿ. ಈಗ ಇಲ್ಲಿಂದ ಹೋಗು ಅಂತ ಪ್ರೀತಿನ ವಾಪಸ್ಸು ಕಳಿಸುತ್ತಾನೆ. ಪ್ರೀತಿ ರೂಮಿಗೆ ಬಂದು, ಅಭಯ್, ನಾವು ನಾಳೆನೇ ಹೊರಡೋಣ. ಎಲ್ಲ ಪ್ಲೇಸ್ ನೋಡಿದ್ದು ಆಯ್ತಲ್ವಾ? ನಮಗೆ ಹಿತಕರ ಅನುಭವನೂ ಆಯಿತು ಅಂತಾಳೆ. ಅಲ್ಲ ಪ್ರೀತಿ, 2 ದಿನ ಜಾಸ್ತಿನೇ ಲೀವ್ ಹಾಕಿದ್ದೀನಲ್ಲ, ನಿಧಾನ ಹೋಗೋಣ ಬಿಡು ಅಂತ ಅಭಯ್ ಹೇಳ್ತಾನೆ. ಅದು ಹಾಗಲ್ಲ ಅಭಿ, ಸ್ವಲ್ಪ ಪರ್ಸ್ನಲ್, ಸೋ ಅಂತಾಳೆ. ಆಗ ಸರಿ ಪ್ರೀತಿ, ಹಾಗಿದ್ರೆ ನಾಳೆನೇ ಹೋಗೋಣ, ಈಗ ರೆಸ್ಟ್ ಮಾಡು ಅಂತ ಮಲಗ್ತಾನೆ. ಮತ್ತೆ ಅದೇ ಸಾಲುಗಳು. ಜೊತೆಗೆ ಅಭಯ್ ಎದುರು ಒಬ್ಬಳು ಹುಡುಗಿ ಮುಖ ತಿರುಸಿ ನಿಂತಿರುತ್ತಾಳೆ. ಅಭಿ, ನಾನು ಯಾರು ಗೊತ್ತಾಗ್ಲಿಲ್ವಾ ಅಂತ ಹುಡುಗಿ ಕೇಳುವಾಗ, ಮುಖ ತೋರಿಸು
ಅಂತ ಮುಖ ತಿರುಗಿಸುವಾಗ ಅಭಯ್ಗೆ ಎಚ್ಚರ ಆಗುತ್ತೆ. ಅರೆ, ತಿರ್ಗಾ ಕನಸ? ಯಾರೀ ಹುಡುಗಿ ಅಂತ ಯೋಚನೆ ಮಾಡಿ ಚಕ್ರಿಗೆ ನಾಳೆ ಎಲ್ಲ ತಿಳಿಸಲೇಬೇಕು ಅಂತ ಮಲಗ್ತಾನೆ. ಬೆಳಗ್ಗೆ ಅಭಯ್ ಚಕ್ರಿ ಕಾಫಿ ಹೀರುತ್ತಾ ಮಾತನಾಡುತ್ತಿರುವಾಗ, ಚಕ್ರಿ, ನಾವಿವತ್ತು ಹೋಗ್ತಿದ್ದೀವಿ ಬೆಂಗಳೂರಿಗೆ. ಪ್ರೀತಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕಣೋ. ಸೊ ಮಗ, ನಾನು ನೀನಿದ್ದಾಗ ಬರಲೇ ಇಲ್ಲ, ನಾನು ಬಂದಾಗ ನೀನೇ ಇಲ್ಲ. ಎಷ್ಟೋ ವರ್ಷಗಳೇ ಆಗಿದೆ ನಾವೀಗೆ ಒಟ್ಟಾಗಿ ಮಾತನಾಡದೆ. ಇನ್ನೊಂದು 2 ದಿನ ಬಿಟ್ಟು ಹೋಗಬಹುದಿತ್ತು. ಬರ್ತೀನಿ ಮಗ, ಮತ್ತೆ ನಿನ್ನ ಹತ್ರ ತುಂಬ ಮಾತಾಡೋಕ್ಕಿದೆ. ಪ್ರಸಾದ್ ಬಂದು ತಿಂಡಿ ಆಗಿದೆ ಬನ್ನಿ ಎಲ್ಲ ಅಂತ ಕರೀತಾನೆ. ಪ್ರೀತಿ, ಅಭಯ್, ಚಕ್ರಿ ಎಲ್ಲ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂರ್ತಾರೆ. ಹೇ ಅಭಿ, ನೀನು ಇಂಜಿನಿಯರಿಂಗ್ ಓದ್ತಾ ಇದ್ರು ನಿನ್ನ ಮನಸ್ಸೆಲ್ಲ ಸದಾ ಸಾಹಿತ್ಯ ಮೇಲೆ ಇರ್ತಿದ್ದಿದ್ದು ಅಲ್ವಾ? ಯಾವಾಗೂ ಕನ್ನಡ ಕವನಗಳು, ಕಾದಂಬರಿ ಅಂತ ಓದುತ್ತಿದ್ದೆ. ಹೀಗೂ ಆ ಅಭ್ಯಾಸ ಇದೆಯೋ ಹೇಗೋ? ಹೇ ಚಕ್ರಿ, ಅದನ್ನೆಲ್ಲ ಇನ್ನೂ ನೆನಪಿಟ್ಕೊಂಡಿದ್ಯಾ? ಈಗೂ ಅಷ್ಟೇ ಇಷ್ಟ ನೋಡು. ಪ್ರೀತಿ ಕೂಡ ಕವಯಿತ್ರಿ ಕಣೋ ಅನ್ನುವಾಗ ಚಕ್ರಿ, ಓ ಹೌದಾ ಪ್ರೀತಿ ಅವರೇ, ನೈಸ್. ಎಲ್ಲಿ ನಂಗೊಂದು ಕವನ ಹೇಳಿ ನೀವು ಬರ್ತಿದ್ದು ಅಂತಾನೆ. ವಾಸ್ತವದಲ್ಲಿ ಪ್ರೀತಿಗೆ ಯಾವ ಕವನನೂ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಸಾಹಿತ್ಯ, ಕಲೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಆ ಸತ್ಯ ಚಕ್ರಿಗೆ ಗೊತ್ತಿರುತ್ತೆ. ಅಂದರೆ ಈ ಮದುವೆಯಲ್ಲಿ ಏನೋ ಮೋಸ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರೀತಿ, ಹೇಳು, ನನ್ನ ಗೆಳೆಯ ಅಷ್ಟು ಕೇಳ್ತಿದ್ದಾನಲ್ಲ. ಅದು ನನಗ್ಯಾಕೋ ಸಿಕ್ಕಾಪಟ್ಟೆ ತಲೆನೋವು. ಸೊ ನನಗೆ ಈಗ ಹೇಳೋ ಮೂಡಿಲ್ಲ, ಸಾರಿ. ಇಟ್ಸ್ ಓಕೆ ಪ್ರೀತಿ ಅವರೇ ಎಂದನು ಚಕ್ರಿ. ಪ್ರತಿ ಸಲನೂ ಏನಾದರೂ ನೆಪ ಮಾಡ್ತಾಳೆ. ನಿಜವಾಗೂ ಇವಳು ಕವಯಿತ್ರಿನಾ ಅನ್ನೋ ಸಣ್ಣ ಅನುಮಾನ ಅಭಯ್ಗೆ ಮೂಡುತ್ತೆ. ಇವರೆಲ್ಲ ಮಾತನ್ನು ಕೇಳಿಸಿಕೊಂಡ ಪ್ರಸಾದ್ ಖುಷಿಯಲ್ಲಿ ಬಂದು, ನಮ್ಮ ದಣಿ ಮಗಳಿದ್ರು ಪುಟ್ಟಮ್ಮ, ಅವರಿಗೂ ಈ ಕವನ ಅಂದರೆ ಪ್ರಾಣ. ಎಷ್ಟು ಪ್ರಶಸ್ತಿ, ಬಹುಮಾನ ಏನೇನೋ ಬಂದಿದ್ದವೋ. ಬೇರೆ ದೇಶ ಎಲ್ಲ ಹೋಗಿದ್ರು. ಒಂದ್ಸಲ ಅಂತ ಹೇಳಿ ಬೇಜಾರು ಮಾಡ್ಕೋತಾನೆ ಪ್ರಸಾದ್. ಪ್ರಸಾದಣ್ಣ, ಹೌದಾ, ನನಗೂ ಪರಿಚಯ ಮಾಡಿಸಿಕೊಡ್ತೀರಾ? ನಾನೊಬ್ಬ ಅಪ್ಪಟ ಸಾಹಿತ್ಯ ಅಭಿಮಾನಿ. ಎಲ್ಲಿದ್ದಾರೆ ಅವರು ಈಗ ಅಂತ ಅಭಯ್ ಅನ್ನುವಾಗ, ಯಜಮಾನ್ರೇ, ಅವರನ್ನು ನೀವು ನೋಡೋಕ್ಕೆ ಆಗಲ್ಲ. 6 ತಿಂಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದರು. ಅದೇ ಯೋಚನೆಯಲ್ಲಿ ನಮ್ಮ ದಣೀನೋ ಆರೋಗ್ಯ ಸರಿಯಿಲ್ಲದೆ ಹಾಸಿಗೆ ಹಿಡಿದಿದ್ರು. ನಮ್ಮ ಪುಟ್ಟಮ್ಮನ ಹೆಸರು ಸಾಹಿತ್ಯ ಅಂತ. ದಣಿಗಳು ಇಟ್ಟ ಹೆಸರಿಗೆ ತಕ್ಕಂತೆ ಇದ್ರು. ನೀವು ಓದಿರಬಹುದು ಅವರ ಕವನಗಳನ್ನು ಅಂತ ಪ್ರಸಾದ್ ಹೇಳ್ತಾನೆ. ಸಾಹಿತ್ಯ ಹೆಸರು ಕೇಳಿ ಪ್ರೀತಿ ಮುಖದಲ್ಲಿ ಆದ ಬದಲಾವಣೆಯನ್ನು ಚಕ್ರಿ, ಅಭಯ್ ಇಬ್ಬರು ಗಮನಿಸಿದ್ದರು. ಅಭಯ್, ತಿಂಡಿ ಆಯ್ತಲ್ವಾ, ಬನ್ನಿ ಬೇಗ ಹೊರಡೋಣ ಅಂತ ಪ್ರೀತಿ ಅಭಯ್ಗೆ ಹೇಳ್ತಾಳೆ. ಸರಿ, ಹೊರಡೋಣ. ಸಾಹಿತ್ಯ ಹೆಸರು ಕೇಳಿ ಪ್ರೀತಿ ಯಾಕೆ ಒಂಥರ ಆದ್ಲು? ಹೋ, ಹೊಟ್ಟೆ ಕಿಚ್ಚು ಆಗಿರಬೇಕು. ನನಗೆ ಬರಲ್ಲ ಅಲ್ವಾ ಬರೆಯೋಕ್ಕೆ ಅಂತ ಚಕ್ರಿ ಅನ್ಕೋತಾನೆ. ಆದರೂ ಪ್ರೀತಿ ಮೇಲೆ ನನಗೆ ಅನುಮಾನ. ದುಡ್ಡಿಗೋಸ್ಕರ ಅಭಯ್ಗೆ ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ. ಅಭಯ್ ಮೋಸ ಹೋಗೋದು ಮಾತ್ರ ಬೇಡ ದೇವ್ರೆ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೋತಾನೆ. ಪ್ರೀತಿ, ಅಭಯ್ ಸಕಲೇಶ್ಪುರದಿಂದ ಹೊರಟು ಬೆಂಗಳೂರು ಬಂದು ತಲುಪುತ್ತಾರೆ. ಪ್ರೀತಿ, ನಿನ್ನ ಖುಷಿನ ಹೇಳ್ಬಿಡು ನಿಮ್ಮ ಅಮ್ಮಂಗೆ ಬಂದಾಯ್ತು ಅಂತ. ಅಮ್ಮನಿಗೆ ಕಾಲ್ ಮಾಡಿ ಪ್ರೀತಿ ಮಾತನಾಡುತ್ತಿರುವಾಗ, ಅಮ್ಮ, ಯಾರನ್ನ ಕಣ್ಣೆತ್ತಿ ನೋಡಬಾರದು ಅನ್ಕೊಂಡಿದ್ದೆ, ಆ ಚಕ್ರಿ ಇವರ ಆತ್ಮೀಯ ಗೆಳೆಯ ಅಂತೆ. ನಾವು ಅವ್ರ ಮನೆಯಲ್ಲೇ ಇದ್ದಿದ್ದು ಅಂತ ನಡೆದಿದ್ದೆಲ್ಲ ಹೇಳುತ್ತಾಳೆ. ಅಮ್ಮ, ಮತ್ತೆ ಇವತ್ತು ಆ ದರಿದ್ರದವಳ ಹೆಸರು ಕೇಳ್ತಿ ಕಣಮ್ಮ ಅಂತ ಸಾಹಿತ್ಯ ಬಗ್ಗೆ ಹೇಳುತ್ತಾಳೆ. ಪ್ರೀತಿಯಮ್ಮ, ಸರಿನಮ್ಮ, ನೀನು ಸ್ವಲ್ಪ ಹುಷಾರು. ಆ ಚಕ್ರಿ ಬಗ್ಗೆ ಅಳಿಯಂದ್ರಿಗೆ ಏನೂ ಗೊತ್ತಾಗದೇ ಇರೋ ಥರ ನೋಡ್ಕೋ. ಇಲ್ಲ 100 ಕೋಟಿ ಕೈಗೆ ಬಂದಿರೋ ತುತ್ತು ಬಾಯಿಗೆ ಇಲ್ಲ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಟ್ರಾವೆಲ್ ಮಾಡಿ ಸುಸ್ತಾದ ಕಾರಣ ಅಭಯ್ ಬೇಗನೆ ನಿದ್ದೆ ಮಾಡ್ತಾನೆ. ಹೃದಯ ಪುಟವೂ ನಿನದೆ, ಬರೆಯುವ ಪದವೂ ನಿನದೆ, ಇಂತಿ ನಿನ್ನ ಗಗನ. ಗಗನ, ಎಲ್ಲಿದ್ಯಾ ನೀನು? ಇಷ್ಟು ದಿನ ಸುಳುವೇ ಇರಲಿಲ್ಲ, ಹೇಳು ಅಂತ ಜೋರಾಗಿ ಕೂಗುತ್ತಾನೆ. ಎಚ್ಚರಗೊಂಡ ಅಭಯ್, ಅರೆ, ತಿರ್ಗಾ ಕನಸು. ಬೆಂಗಳೂರು ಬಂದರೂ ಕನಸು ಬೀಳ್ತಿದೆ ಅಲ್ಲ. ಯಾಕೆ ಇಷ್ಟು ಕಾಡ್ತಿದ್ದಾಳೆ ಇವಳು? ಎಷ್ಟು ಹುಡುಕಿದ್ರೂ ನನಗೆ ಗಗನ ಯಾರಂತಾನೆ ಗೊತ್ತಾಗಿಲ್ಲ ಅನ್ಕೊಂಡು ನಾಳೆ ಯಾವುದಾದ್ರೂ ಸೈಕಿಯಾಟಿಸ್ಟ್ನ ಭೇಟಿ ಮಾಡಬೇಕು ಅನ್ಕೊಂಡು ಮಲಗ್ತಾನೆ. ಬೆಳಗ್ಗೆ ಅಭಯ್ ಎದ್ದು ಏನೋ ನೆನಪು ಆಗಿ ಚಕ್ರಿಗೆ ಕಾಲ್ ಮಾಡ್ತಾನೆ.
2 ದಿನ ಬಿಟ್ಟು ಬರ್ತೀನಿ ನಿನ್ನ ಮನೆಗೆ. ತುಂಬಾ ಮಾತಾಡಕ್ಕಿದೆ. ಪ್ರೀತಿಗೆ ಆಫೀಸ್ ವರ್ಕ್ ಅಂತ ಹೇಳಿ ನಾನೊಬ್ಬನೇ ಬರ್ತೀನಿ. ಸರಿ ಅಭಯ್, ಯಾಕೋ ಡಿಸ್ಟರ್ಬ್ ಆಗಿದೆಯಾ? ಹಾಂ, ನಿನ್ನ ಹತ್ರ ಮಾತಾಡೋಕ್ಕೆ ತುಂಬ ಇದೆ, ಬರ್ತೀನಲ್ವಾ, ಆಗ ಮಾತಾಡೋಣ ಎಂದು ಅಭಯ್ ಎಂದಿನಂತೆ ತನ್ನ ಕೆಲಸಕ್ಕೆ ರೆಡಿಯಾಗಿ ಹೋಗುತ್ತಾನೆ. ಪ್ರೀತಿ, ನನಗೆ ಆಫೀಸ್ ಕೆಲಸದ ಮೇಲೆ 2 ದಿನ ಮೈಸೂರು ಹೋಗಬೇಕು. ನಾಡಿದ್ನಿಂದ 2 ದಿನ ನೀನು ಒಬ್ಬಳೇ ಇರೋದು ಬೇಡ, ಅಮ್ಮನ ಮನೆಗೆ ಹೋಗು. ಇಲ್ಲ, ಅವರನ್ನೇ ಬರಕ್ಕೆ ಹೇಳು ಅಂತ ಹೇಳಿ ನಾಡಿದ್ದೋಗೆ ರೆಡಿ ಆಗ್ತಾನೆ. ಚಕ್ರಿ ಮನೆಗೆ ಮತ್ತೆ ಬಂದ ಅಭಯ್ಗೆ ಮೊದಲಿನ ಥರಾನೇ ಪ್ರಸಾದ್ನಿಂದ ಸಕಲ ಸಿದ್ಧತೆಯಾಗಿತ್ತು. ಮಗ, ಟ್ರಾವೆಲ್ ಮಾಡಿದ್ಯಾ ಅಲ್ವಾ, ರೆಸ್ಟ್ ಮಾಡು ಸ್ವಲ್ಪ, ಆಮೇಲೆ ಎಲ್ಲ ಮಾತಾಡೋಣ ಎಂದು ಚಕ್ರಿ ಸ್ವಲ್ಪ ಹೊರಗೆ ಕೆಲಸ ಇದೆ ಅಂತ ಹೋಗ್ತಾನೆ. ರಾತ್ರಿ ಊಟದ ನಂತರ ಚಕ್ರಿ ಅಭಯ್ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಚಕ್ರಿ, ಮತ್ತೆ ನಿಂಗೆ ಹುಷಾರಿರ್ಲಿಲ್ಲ ಅಂತೆ ಅಲ್ವಾ? ನನಗೂ ಆಗ ಗೊತ್ತಿರಲಿಲ್ಲೋ, ಇತ್ತೀಚೆಗೆ ಗೊತ್ತಾಯ್ತು. ಏನಾಯ್ತು ಕೇಳ್ತಾನೆ. ಏನಿಲ್ಲ ಕಣೋ, ಹೀಗೆ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಮತ್ತೆ ಅಭಯ್, ಏನು ಮಾತಾಡೋಕ್ಕೆ ಇದೆ ಅಂದಿದ್ಯಲ್ಲ, ಏನು ಕೇಳ್ತಾನೆ. ಚಕ್ರಿ, ನಾನು ಪ್ರೀತಿನ ಮದುವೆ ಆಗೋಕ್ಕೂ ಮುಂಚೆ ಒಂದು ಹುಡುಗಿನ ತುಂಬಾ ಪ್ರೀತಿ ಮಾಡಿದ್ದೆ. ಅವಳನ್ನು ಯಾವತ್ತೂ ನಾನು ನೋಡಿಲ್ಲ, ಆದರೆ ಅವಳ ಕವನಕ್ಕೆ ಮಾರು ಹೋಗಿದ್ದೆ. ನನ್ನ ಕಾಮೆಂಟ್ಗೂ ತಿರುಗಾ ಅಷ್ಟೇ ಸುಂದರವಾಗಿ ಸಾಹಿತ್ಯ ಭಾಷೆಯಲ್ಲಿ ಧನ್ಯವಾದ ಹೇಳೋಳು. ಅವಳ ಊರು ಯಾವುದರ ಬಗ್ಗೆನೋ ನನಗೆ ಗೊತ್ತಿಲ್ಲ, ಆದರೆ ಪ್ರತಿ ಕೃತಿಯಲ್ಲೂ ಕೊನೆಗೆ ಗಗನ ಅಂತ ಇರ್ತಿತ್ತು. ಹಾಗಾಗಿ ಅವಳ ಹೆಸರು ಗಗನ ಅನ್ನೋದು ಗೊತ್ತಾಯ್ತು. 6-7 ತಿಂಗಳ ಹಿಂದೆ ಒಂದು ಕವನ ಹಾಕಿದ್ದು, ಅದು ತನ್ನ ಪ್ರೀತಿ ನಿವೇದಿಸಿದಂತೆ ಇತ್ತು. ಆದರೆ ಅದೇ ಕೊನೆ. ಆಮೇಲೆ ಅವಳ ಒಂದೇ ಒಂದು ಕೃತಿನೂ ಪಬ್ಲಿಷ್ ಆಗಿಲ್ಲ. ಅವಳಿಗಾಗಿ ಎಷ್ಟೆಲ್ಲ ಹುಡುಕಿದ್ರೂ ಅವಳ ಸುಳಿವು ಸಿಗಲೇ ಇಲ್ಲ. ಆಮೇಲೆ ನಾನು ಪ್ರೀತಿನ ಮದುವೆ ಆಗಿದ್ದು. ಪ್ರೀತಿ ಅಮ್ಮ ನಮ್ಮ ಅಮ್ಮನ ಗೆಳತಿ ಕೂಡ. ಇಂದು ನನ್ನ ಜೊತೆಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಆದರೂ ಅಮ್ಮನ ಗೆಳತಿ ಮಗಳು. ಅದು ಕವನ ಬರೀತಾಳೆ ಅಂತ ಬೇರೆ ಹೇಳಿದ್ರು, ಅದಕ್ಕೆ ಮದುವೆ ಆದೆ. ಎಲ್ಲ ಸರಿಯೇ ಇತ್ತು. ಆದರೆ ಚಕ್ರಿ, ನಿಮ್ಮ ಮನೆಗೆ ಬಂದಾಗಿಂದ ರಾತ್ರಿ ನನಗೆ ಒಂದು ಹುಡುಗಿಯ ತನಿ 2 ಸಾಲುಗಳು ಪದೇ ಪದೇ ಕಾಡ್ತಿದೆ. ನನಗೆ ಮಾತ್ರ ಯಾಕೆ ಹೀಗೆ? ಏನೋ ನನ್ನದೇ ಭ್ರಮೆ ಅಂದ್ಕೊಂಡೆ, ಆದರೆ ಬೆಂಗಳೂರು ಹೋದ ಮೇಲೆಯೂ ಮತ್ತೆ ಅದೇ ದನಿ ಕಾಡ್ತಿದೆ. ಆ ಸಾಲುಗಳು ಗಗನ ಬರೆದಿರೋ ಕೊನೆಯ ಕವನದ ಸಾಲುಗಳು ಚಕ್ರಿ. ಈ ಮನೆಯ ಇತಿಹಾಸ ಬೇಕಿತ್ತು ನನಗೆ. ನಿನಗೆ ಏನಾದರೂ ಅನುಭವ ಆಗಿದೆಯಾ ಚಕ್ರಿ ಅಂತ ಅಭಯ್ ಕೇಳುವಾಗ, ಇಲ್ಲ ಕಣೋ, ನಾನಿಲ್ಲಿ ಬಂದು 3 ತಿಂಗಳ ಮೇಲೆ ಆಯಿತು, ಆದರೂ ನನಗೆ ಏನೂ ಅನುಭವ ಆಗಿಲ್ಲ. ಆದರೆ ನಿನಗೋಸ್ಕರ ಪ್ರಸಾದ್ ಬಳಿ ಈ ಮನೆ ಬಗ್ಗೆ ತಿಳಿಯೋಣ ಬಾ ಅಂತ ಪ್ರಸಾದ್ನ ಕರೀತಾರೆ. ಪ್ರಸಾದ್, ಈ ಮನೆಯಲ್ಲಿ ಮೊದಲು ಯಾರಿದ್ರು? ಅವರಿಗೆ ಏನಾಯ್ತು ಎಲ್ಲ ಹೇಳು ನಮಗೆ. ಪ್ರಸಾದ್, ನಮ್ಮ ಅಭಯ್ಗೆ ಯಾರೋ ರಾತ್ರಿ ವೇಳೆ ಕಾಡೋ ಥರ ಅನಿಸ್ತಿದೆ ಅಂತೆ. ನಿಮಗೆ ಯಾವಾಗಲಾದರೂ ಏನಾದರೂ ಅನುಭವ ಆಗಿದೆಯಾ? ಯಜಮಾನ್ರೇ, ನನಗೆ ಯಾವತ್ತೂ ಏನೂ ಭಯ ಆಗಿಲ್ಲ. ಈ ಮನೆ ಕತೆ ಬೇಕಿದ್ರೆ ಹೇಳ್ತೀನಿ ಕೇಳಿ ಅಂತ ಪ್ರಸಾದ್ ಕತೆ ಶುರು ಮಾಡ್ತಾನೆ. ನಮ್ಮ ದಣಿಗಳು ಪುಟ್ಟರಾಜು ಅಂತ. ಅವರ ಹಿರಿಯ ಹೆಂಡತಿ ಮಗಳು ನಮ್ಮ ಪುಟ್ಟಮ್ಮ ಸಾಹಿತ್ಯ. ಚಿಕ್ಕ ವಯಸ್ಸಿನಲ್ಲೇ ಅಮ್ಮನ ಕಳೆದುಕೊಂಡ ಅನಾಥೆ ಮಗು. ನಮ್ಮ ದಣಿಗಳು ಮೂಲತಃ ದಾವಣಗೆರೆ ಅವರು. 100 ಎಕರೆ ಜಮೀನು, ದೊಡ್ಡ ಬಂಗಲೆಯ ಒಡೆಯ ನಮ್ಮ ದಣಿ. ಹೆಂಡತಿಯ ಅಗಲಿಕೆಯ ನಂತರ ಇನ್ನೊಂದು ಮದುವೆ ಆಗಿದ್ದರು. ನಮ್ಮ ಪುಟ್ಟಮ್ಮನಿಗೆ ಯಾವತ್ತೂ ಒಳ್ಳೆಯ ಅಮ್ಮ ಆಗಿರಲಿಲ್ಲ. 2ನೆಯ ಹೆಂಡತಿಗೆ ಹೆಣ್ಣು ಮಗು ಆದ ನಂತರ ಮನೆಯಲ್ಲಿ ದಿನ ಕಿರಿಕಿರಿ ಶುರುವಾಗಿತ್ತು. ಮೋಸದಲ್ಲಿ ದಣಿಗಳ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರೆಸಿಕೊಂಡು ತನ್ನ ಪ್ರಿಯಕರನ ಜೊತೆಗೆ ದಣಿಗಳ ಮನೆಗೆ ಕರೆದುಕೊಂಡು ಬಂದು ದಣಿಗಳನ್ನೇ ಮನೆಯಿಂದ ಆಚೆ ಹಾಕಿದ ಪಾಪಿ. ಎಲ್ಲವನ್ನೂ ಕಳೆದುಕೊಂಡು ಸಕಲೇಶ್ಪುರಕ್ಕೆ ಎಸ್ಟೇಟಲ್ಲಿ ಬಂದು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹೇಗೋ ಈ ಸನಿಹಾ ಮನೆಯನ್ನು ಕಟ್ಟಿದರು. ಸ್ಕಾಲರ್ಶಿಪ್ ದುಡ್ಡು, ಮೆರಿಟ್ ಲಿಸ್ಟ್, ಹೀಗೆ ಯಾವುದೇ ಖರ್ಚಿಲ್ಲದೆ ಓದಿದ ಸಾಹಿತ್ಯ ನಂತರ ಕೆಲಸ ಅಂತ ಬೆಂಗಳೂರಿಗೆ ಹೋದರು. ತಮ್ಮ ಕೆಲಸದ ಜೊತೆಗೆ ತಮ್ಮ ಹವ್ಯಾಸವಾದ ಕವನ ಕೃತಿ ರಚನೆಯಿಂದ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿ ಆಗಿದ್ದರು. ದಣಿಗಳ ಮುದ್ದಿನ ಮಗಳ ಮದುವೆ ಮಾಡಬೇಕು ಎನ್ನುವ ಆಸೆನ ಸಾಹಿತ್ಯ ಬಳಿ ಹೇಳಿದಾಗ, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ ಅಪ್ಪ ಎಂದಿದ್ದರು. ಕಷ್ಟದಲ್ಲೇ ಬೆಳೆದ ಮಗಳಿಗೆ ಅಮ್ಮನ ಪ್ರೀತಿ ಎಂದೂ ಸಿಗಲಿಲ್ಲ. ಅವಳೇ ಇಷ್ಟಪಟ್ಟ ಹುಡುಗನ ಜೊತೆಗೆ ಮದುವೆ ಮಾಡಿಕೊಟ್ರೆ ಅವಳಿಗೆ ಪ್ರೀತಿ ಅನ್ನೋದು ಸಿಗುತ್ತೆ ಅನ್ನೋ ಆಸೆಯಲ್ಲಿ, ನೀನು ಇಷ್ಟಪಟ್ಟ ಹುಡುಗನಿಗೆ ಮದುವೆ ಮಾಡಿಕೊಡ್ತೀನಿ,
ಅವರನ್ನು ಒಂದು ದಿನ ಕರೆದುಕೊಂಡು ಬಾ ಅಂದಿದ್ರು. ಆಯಿತು ಅಪ್ಪ, ಆದರೆ ನಾನು ಇಷ್ಟಪಡೋದು ಅವರಿಗೆ ಗೊತ್ತಿಲ್ಲ. ಆದರೆ ಅವರಿಗೂ ನಾನು ತುಂಬಾ ಇಷ್ಟ. ಇನ್ನೊಂದು ವಾರದಲ್ಲಿ ತನ್ನ ಪ್ರೀತಿನ ಹೇಳಿ ಅವರನ್ನು ಒಪ್ಪಿಸಿಕೊಂಡು ನಿಮ್ಮ ಬಳಿಗೆ ಬರ್ತೀನಿ ಅಂತ ಹೇಳಿದ್ದ ಪುಟ್ಟಮ್ಮ ಮತ್ತೆ ಮನೆಗೆ ಬಂದಿದ್ದು ಶವವಾಗಿ. ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಮಗಳ ಅಗಲಿಕೆನ ತಡೆಯದ ದನಿಗಳು ಅದೇ ಕೊರಗಿನಲ್ಲಿ ಪ್ರಾಣ ಬಿಟ್ಟರು ಎಂದು ಪ್ರಸಾದ್ ಎಲ್ಲವನ್ನೂ ಹೇಳಿದ. ಯಾರಿಗೂ ನೋವನ್ನ ಬಯಸಿದ ನಮ್ಮ ದಣಿಗಳಿಗೆ ಮಾತ್ರ ಖುಷಿ ಅನ್ನೋದು ನಿಲುಕಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಪ್ರಸಾದ್. ಪ್ರಸಾದಣ್ಣ, ಸಾಹಿತ್ಯ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಸಿಗಬಹುದಾ? ಆಕ್ಸಿಡೆಂಟ್ ಯಾವಾಗ, ಹೀಗೆ, ಎಲ್ಲಿ ಆಗಿದ್ದು? ಯಾವುದನ್ನು ತನಿಖೆ ಮಾಡಿಲ್ವಾ ನೀವು? ಇಲ್ಲ ಯಜಮಾನ್ರೆ, ಅವರ ಸಾವಿನ ನೋವಲ್ಲೇ ದಣಿಗಳು ಮಾನಸಿಕವಾಗಿ ಕುಗ್ಗಿದ್ರು. ಸಾಹಿತ್ಯ ಯಾವುದೋ ಹುಡುಗನ ಇಷ್ಟಪಟ್ಟಿದ್ರು ಅಂದಿದ್ರಲ್ಲ, ಅವರ ಹೆಸರು ಏನಾದರೂ ಹೇಳಿದ್ರಾ? ಹೆಸರು ಹೇಳಿದ್ರೂ ಏನೋ ನನಗೆ ನೆನಪಿಲ್ಲ ಯಜಮಾನ್ರೆ. ಪ್ರಸಾದ್, ನಿಮ್ಮ ಪುಟ್ಟಮ್ಮನ ಫೋಟೋ, ಅವರ ಕವನಗಳು ಯಾವುದಾದ್ರೂ ಇದೆಯಾ? ಮಗಳ ಸಾವಿನ ನಂತರ ಬೆಂಗಳೂರಿನ ಪಿಜಿಯಲ್ಲಿ ಇದ್ದ ಸಾಹಿತ್ಯಾಳ ಎಲ್ಲ ವಸ್ತುಗಳನ್ನು ತಂದಿದ್ರು. ಒಂದು ರೂಮಲ್ಲಿ ಅವರ ಎಲ್ಲ ವಸ್ತು ಫೋಟೋ ಇಟ್ಟಿದ್ರು. ಸದಾ ಅದೇ ರೂಮಿನಲ್ಲಿ ಇರ್ತಿದ್ರು. ದಣಿಗಳ ಸಾವಿನ ನಂತರ ನಾನು ಆ ರೂಮಿಗೆ ಬೀಗ ಹಾಕಿಸಿ ಪೂಜೆ ಮಾಡಿಸಿದ್ರೆ ಯಜಮಾನ್ರೆ, ನನ್ನ ಧೈರ್ಯಕ್ಕೆ. ಆ ರೂಮಿನ ಕೀ ಇದೆಯಾ ಪ್ರಸಾದಣ್ಣ? ಯಾವುದೋ ಟೆನ್ಷನ್ನಲ್ಲಿ ಅದನ್ನು ಕಳೆದುಕೊಂಡು ಬಿಟ್ಟೆ ಯಜಮಾನ್ರೆ. ಪ್ರಸಾದ್, ಹಾಗಿದ್ರೆ ಆ ರೂಮಿನ ಬೀಗ ಹೊಡೆಯೋಣ. ನನಗೆ ನಿಮ್ಮ ಪುಟ್ಟಮ್ಮ ಬಗ್ಗೆ ತಿಳ್ಕೋಬೇಕು. ನಾನಿಲ್ಲಿಗೆ ಬಂದಾಗಿಂದ ಯಾವುದೋ ಹುಡುಗಿಯ ದನಿ ನನ್ನ ಕಾಡ್ತಿದೆ ಅಂತ ಚಕ್ರಿ, ಅಭಯ್ ಬೀಗ ಹೊಡೆದು ರೂಮಿಗೆ ಹೋಗುತ್ತಾರೆ. ಎಷ್ಟೋ ದಿನದಿಂದ ರೂಮಿಗೆ ಬೀಗ ಜಡಿದಿದ್ದರಿಂದ ಅಲ್ಲಲ್ಲಿ ಜೇಡರ ಬಲೆ ಹಣಿದಿತ್ತು. ಫೋಟೋ, ಪುಸ್ತಕ ಎಲ್ಲ ಧೂಳು ಹಿಡಿದಿತ್ತು. ಅಭಯ್, ಚಕ್ರಿ ಸೇರಿ ಇಡೀ ರೂಮ್ನ ಕ್ಲೀನ್ ಮಾಡಿದರು. ಹಾಲಿನಂಥ ಮುಖದ ಸುಂದರಿ, ಸಂಪಿಗೆಯ ಮೂಗು, ಕಮಲದಂತೆ ಅರಳಿದ ಕಣ್ಣುಗಳು, ಗುಳಿಕೆಣ್ಣೆ ಅಪರೂಪದ ಸುಂದರಿಗೆ ಅಭಯ್ ಒಮ್ಮೆ ಮಾರು ಹೋದ. ಈ ಹುಡುಗಿನ ಎಲ್ಲೋ ನೋಡಿದ ನೆನಪು ಅನ್ಕೋತಾನೆ ಅಭಯ್. ಸಾಹಿತ್ಯಾಳ ಪ್ರಶಸ್ತಿ, ಬಹುಮಾನ ಎಲ್ಲವನ್ನೂ ನೋಡುತ್ತಾ ನಿಂತಿದ್ದ. ಚಕ್ರಿ ಕೈಗೆ ಒಂದು ಡೈರಿ ಸಿಗುತ್ತೆ. ಅದನ್ನು ಓದುತ್ತಾ ಇರುವಾಗ ಅಭಯ್ ಹೆಸರು ಇರುತ್ತೆ. ಆಗ ಚಕ್ರಿ, ಅಭಿ ಇಲ್ಲಿ ನೋಡಿಲಿ, ನಿನ್ನ ಹೆಸರು ಈ ಹುಡುಗಿ ಡೈರಿಯಲ್ಲಿ ಅನ್ನುವಾಗ ಅಭಯ್ ಬಂದು ನೋಡ್ತಾನೆ. ನನ್ನ ಹೆಸರು ಇಲ್ಲಿ. ಚಕ್ರಿ, ನನಗ್ಯಾಕೋ ಗಗನ ಸಾಹಿತ್ಯ ಒಬ್ಬರೇ ಅನ್ನಿಸ್ತಿದೆ. ಹೀಗೆ ಎಲ್ಲ ನೋಡುವಾಗ ಸಾಹಿತ್ಯಾಳ ಎಲ್ಲ ಕವನಗಳ ಪುಸ್ತಕ ಅಭಯ್ಗೆ ಸಿಗುತ್ತೆ. ಒಂದೊಂದು ಕವನ ಓದುವಾಗ ಇದೆಲ್ಲ ಗಗನಾಳ ಕವಿತೆ ಕಣೋ ಚಕ್ರಿ ಅಂತಾನೆ. ಕೊನೆಗೆ ಒಂದು ಪತ್ರ ಅಭಯ್ಗೆ ಸಿಗುತ್ತೆ. ಹೃದಯ ಪುಟವೂ ನಿನದೆ, ಬರೆವ ಪದವೂ ನಿನದೆ, ಇಂತಿ ನಿಮ್ಮ ಗಗನ. ಅಭಯ್, ಗೊತ್ತಿಲ್ಲದೆ ನಿಮ್ಮನ್ನ ತುಂಬಾನೇ ಇಷ್ಟಪಟ್ಟೆ. ನನ್ನ ಕವನದಲ್ಲಿ ಅದೆಷ್ಟೋ ಕವನಕ್ಕೆ ನೀವೇ ಸ್ಫೂರ್ತಿ. ನನ್ನ ಜೀವನದ ಆಧಾರ ನೀವೇ ಆಗಬೇಕು ಅನ್ನೋದು ಆಸೆ. ನಿಮಗೂ ನಾನು ಇಷ್ಟ ಅನ್ನೋದು ಗೊತ್ತಾಗಿದೆ. ಆದರೆ ನಿಮಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ನಮ್ಮ ವಿಷಯನ ನಾನು ಮನೆಯಲ್ಲಿ ಹೇಳಿ ಆಗಿದೆ. ನಿಮಗೂ ಈ ಪತ್ರನ ಪೋಸ್ಟ್ ಮಾಡಿದ್ದೀನಿ. ನಿಮ್ಮ ಉತ್ತರಕ್ಕೆ ಕಾಯ್ತಿರ್ತೀನಿ. ಇಂತಿ ನಿಮ್ಮ ಗಗನ. ಪತ್ರ ಓದುತ್ತಾ ತನಗೆ ಅರಿವೇ ಇಲ್ಲದೆ ಕಣ್ಣಂಚಿನಲ್ಲಿ ನೀರು ತಾನಾಗಿ ಹರಿದಿತ್ತು. ಚಕ್ರಿ, ನಾನು ಇಷ್ಟಪಟ್ಟ ಹುಡುಗಿ ಬೇರೆ ಯಾರೂ ಅಲ್ಲ, ಇದೇ ಸಾಹಿತ್ಯ ಕಣೋ. ನನಗೆ ಕಳಿಸಿದ್ದೀನಿ ಅಂದಿರೋ ಪತ್ರ ಇಲ್ಲೇ ಇದೆ. ಅಥವಾ ನನಗೆ ಕಳಿಸಿದ್ದು ನನಗೆ ಸಿಕ್ಕೇ ಇಲ್ವಾ? ಎಲ್ಲೋಯ್ತು ಅದು ಅಂತ ಯೋಚನೆ ಮಾಡ್ತಿರುವಾಗ ಅಭಯ್ ಮೊಬೈಲ್ ವೈಬ್ರೇಟ್ ಆಗುತ್ತೆ. ಪರದೆಯ ಮೇಲೆ ನಿಶಾಂತ್ ಹೆಸರು. ಅಲೋ ನಿಶಾಂತ್, ಹೇಳುಪ್ಪ, ಇಷ್ಟು ದಿನ ಆದಮೇಲೆ ಕಾಲ್ ಮಾಡಿದ್ಯಲ್ಲ? ಅಭಯ್, 6 ತಿಂಗಳ ಹಿಂದೆ ನೀನೊಂದು ವಾರ ಆಫೀಸ್ ಕೆಲಸಕ್ಕೆ ಹೋಗಿದ್ಯಲ್ಲ, ಆಗ ನಿನ್ನ ಹೆಸರಿಗೆ ಒಂದು ಪತ್ರ ಬಂದಿತ್ತು. ನಾನು ಮರ್ತೇ ಬಿಟ್ಟಿದ್ದೆ ಕಣೋ. ಇವತ್ತು ಏನೋ ಹುಡುಕುವಾಗ ಅದು ಸಿಕ್ತು ಅಂತಾನೆ. ಹೌದಾ ನಿಶಾಂತ್, ನಾನು ಹೊರಗೆ ಇದ್ದೀನಿ, ಬೆಂಗಳೂರು ಬಂದಮೇಲೆ ತಗೋತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅಭಯ್ಗೆ ಈಗ ಎಲ್ಲ ಅರ್ಥ ಆಗಿತ್ತು. ಆ ಪತ್ರ ಆಗಿದ್ರೆ ಗಗನಾಳದೆ. ಚಕ್ರಿ, ಈ ಆಕ್ಸಿಡೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಕಣೋ ನಾನು. ನನಗೆ ಯಾಕೋ ಅನುಮಾನ ಮೂಡುತ್ತಿದೆ. ಸಹಜ ಅಪಘಾತ ಆಗಿ ಹೋಗಿದ್ರೆ ನನ್ನ ಗಗನ ನನ್ನ ಇಷ್ಟು ಕಾಡುತ್ತಿರಲಿಲ್ಲ ಅನಿಸುತ್ತೆ. ನನ್ನ ಗೆಳೆಯ ACP ಯುವಾಗೆ ಹೇಳ್ತೀನಿ, ನಿನ್ನ ಸಹಕಾರನೂ ಬೇಕು ನನಗೆ. ಸರಿ ಅಭಯ್, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾಳೆಯಿಂದಾನೇ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಚಕ್ರಿ ಹೇಳ್ತಾನೆ. ರಾತ್ರಿ ಊಟ ಮುಗಿಸಿ ನಾಳೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಗೆಳೆಯ ಯುವಾಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾನೆ.
ಅವನು ಕೂಡ ಒಪ್ಕೋತಾನೆ. ತನಿಖೆ ಪ್ರಸಾದ್ನಿಂದಲೇ ಶುರುವಾಗುತ್ತೆ. ಪ್ರಸಾದ್, ಆಕ್ಸಿಡೆಂಟ್ ಆಗಿದ್ದು ಯಾವಾಗ, ಎಲ್ಲಿ ಹೇಳಿ? ಯಜಮಾನ್ರೆ, ಆಕ್ಸಿಡೆಂಟ್ ಆಗಿದ್ದು ನೆಲಮಂಗಲ ಹತ್ರ ಇರೋ ಬ್ರಿಡ್ಜಲ್ಲಿ. ಕಾರಲ್ಲಿ ಸಾಹಿತ್ಯಮ್ಮ ಹೋಗುವಾಗ ಲಾರಿ ಮತ್ತೆ ಕಾರು ನಡುವೆ ಅಪಘಾತವಾಗಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮೊದಲೇನೆ ಅವರು ತೀರಿಕೊಂಡ್ರು. ಅಭಿ, ನಾವು ನಾಳೆನೆ ಬೆಂಗಳೂರು ಹೊರಡೋಣ, ಇದೇ ಮಾರ್ಗದಲ್ಲಿ. ಅಭಿ ಯುವ ಸಿದ್ಧರಾಗಿ ಪ್ರಯಾಣ ಆರಂಭಿಸುತ್ತಾರೆ. ದಾರಿ ಮತ್ತೆ ಒಂದು ಅಂಗಡಿ ಹೋಗಿ ಸಿಗರೆಟ್ ತಗೊಳ್ಳುವಾಗ ಅಂಗಡಿಯವರು ಏನು ಚೆಕ್ ಮಾಡೋದು ನೋಡಿ ಸಿಸಿ ಇರೋದು ಗಮನಿಸಿ ಅಂದಿನ ದಿನದ ಸಿಸಿ ಚೆಕ್ ಮಾಡ್ತಾರೆ. ಕಾರಿನ ಹಿಂದೆ ಒಂದು ಲಾರಿ ಹೋಗೋದನ್ನ ನೋಡಿ ನಂಬರ್ ಮೆನ್ಷನ್ ಮಾಡ್ಕೋತಾರೆ. ಅಲ್ಲಿಂದ ಅಪಘಾತವಾದ ಜಾಗಕ್ಕೆ ಬಂದು ತನಿಖೆ ಶುರು ಮಾಡ್ತಾರೆ. ಸಿಸಿ ಫುಟೇಜ್ಗೆ ಹುಡುಕುತ್ತಾರೆ. ಆದರೆ ಸ್ಟ್ರೀಟ್ ಸಿಸಿಯಲ್ಲಿ ಕವರ್ ಆಗೋ ಜಾಗ ಅದಾಗಿರಲಿಲ್ಲ. ಅಭಿ, ಅಲ್ಲಿ ಹಿಂದ್ಗಡೆ ಇರೋ ಅಂಗಡಿಯಲ್ಲಿ ಸಿಸಿ ಇದೆ, ಅಲ್ಲಿ ಏನಾದರೂ ಸುಳಿವು ಸಿಗಬಹುದು ಅಂತ ಅಂಗಡಿಗೆ ಹೋಗುತ್ತಾರೆ. ಸರ್, ನಿಮ್ಮ ಅಂಗಡಿಯ ಸಿಸಿಯಲ್ಲಿ ರಸ್ತೆ ಕವರ್ ಆಗುತ್ತಾ? ಯುವ ಕೇಳುವಾಗ ಅಷ್ಟು ದೂರ ಕವರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಚೆಕ್ ಮಾಡಿ ಅಂತಾರೆ. ಆಕ್ಸಿಡೆಂಟ್ ಆಗಿದ್ದು ದಿನದ ಫುಟೇಜ್ ನೋಡುವಾಗ ಲಾರಿ ಕಾರಿಗೆ ಡಿಕ್ಕಿ ಆಗಿದ್ದು ಕವರ್ ಆಗಿರುತ್ತೆ. ಝೂಮ್ ಹಾಕಿ ನಂಬರ್ ಚೆಕ್ ಮಾಡಿ ಬರ್ಕೋತಾರೆ. ಅದೇ ಕೆಂಪು ಕಾರಿನ ಹಿಂಬದಿ ಅದೇ ಲಾರಿ ಇದ್ರೂ ನಂಬರ್ ಚೇಂಜ್ ಆಗಿರುತ್ತೆ. 2 ನಂಬರ್ನ ನೋಟ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಆಗ್ತಾರೆ. ಗಾಡಿ ನಂಬರ್ನ ಚೆಕ್ ಮಾಡೋಕೆ ತನ್ನ ಗೆಳೆಯನಿಗೆ ಹೇಳ್ತಾರೆ. ಸಿಮ್ಮಂಗಡಿ ಅಡ್ರೆಸ್ ಮೇಲೆ ಯುವಕನ ಪತ್ತೆ ಶುರು ಮಾಡ್ತಾರೆ. ತುಮಕೂರಿನ ಒಂದು ಹಳ್ಳಿಯಲ್ಲಿ ವಾಸವಿದ್ದ ಸುಪಾರಿ ಕಿಲ್ಲರ್ ಅನಂತನ ಬಗ್ಗೆ ಹುಡುಕೊಂಡು ಹೋಗ್ತಾರೆ. ಅನಂತನಿಗೆ ಸುಪಾರಿ ಕೊಟ್ಟಿದ್ದು ಒಂದು ಮಹಿಳೆ ಅನ್ನೋದು ಗೊತ್ತಾಗಿ ಅವರನ್ನು ಹುಡುಕೋ ನಿರ್ಧಾರ ಮಾಡ್ತಾರೆ. ಅನಂತನ ಬಳಿ ಇದ್ದ ನಂಬರ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬರುತ್ತೆ. ಅವ್ರ ಬಗ್ಗೆ ನನಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಅವರ ಹೆಸರು ಸಾವಿತ್ರಿ, ಮತ್ತೆ ಈ ಅಕೌಂಟ್ ನಂಬರಿಂದ ಅಮೌಂಟ್ ಹಾಕಿದ್ರು ಅಂತ ಅದರ ಡೀಟೇಲ್ಸ್ ಕೊಡ್ತಾನೆ. ಅಕೌಂಟ್ ಡೀಟೇಲ್ಸ್ ಚೆಕ್ ಮಾಡುವಾಗ ಅಕೌಂಟ್ ಕ್ಲೋಸ್ ಆಗಿರುತ್ತೆ. ಬೇರೆ ಡೀಟೇಲ್ಸಿಂದ ಸಾವಿತ್ರಿ ಅವರ ಅಡ್ರೆಸ್ ಸಿಗುತ್ತೆ. ಜೊತೆಗೆ ಅನಂತನಿಗೆ ಮಾಡಿದ ಮೆಸೇಜ್ ಎಲ್ಲ ಸಾಕ್ಷಿಯೊಂದಿಗೆ ದಾವಣಗೆರೆ ಬರ್ತಾರೆ. ಇತ್ತ ಅನಂತನನ್ನು ಪೊಲೀಸ್ ಕೈವಶ ಮಾಡಿದರು. ದಾವಣಗೆರೆಯಲ್ಲಿ ಸಿಕ್ಕ ಅಡ್ರೆಸ್ ನೋಡಿ ಅಭಿ ಚಕ್ರಿಗೆ ಕಾಲ್ ಮಾಡ್ತಾನೆ. ಚಕ್ರಿ, ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಿದೆ, ಆದರೆ ನನಗೆ ಒಂದು ಇನ್ಫಾರ್ಮ್ ಬೇಕಿತ್ತು. ಪ್ರಸಾದ್ ಅವರು ನಮಗೆ ಸಾಹಿತ್ಯ ಬಗ್ಗೆ ಹೇಳುವಾಗ ಅವಳು ತಾಯಿ ಇಲ್ಲದ ತಬ್ಬಲಿ, ಮಲತಾಯಿ ದುಡ್ಡಿನ ಆಸೆಗೆ ದಣಿಗಳ ಆಸ್ತಿಯೆಲ್ಲ ಹೊಡ್ಕೊಂಡು ಹೋದ್ರು ಅಂದಿದ್ರು ಅಲ್ವಾ? ಅವರ 2ನೇ ಹೆಂಡತಿಯ ಹೆಸರೇನು? ಈಗ ಎಲ್ಲಿದ್ದಾರೆ ಕೇಳಿ ಹೇಳಬೇಕು ನೀನೀಗ. ಅರ್ಧ ಗಂಟೆಯ ನಂತರ ಚಕ್ರಿ ವಾಪಸ್ ಕಾಲ್ ಮಾಡಿ, ಅಭಿ, ಅವರ ಹೆಸರು ಸಾವಿತ್ರಿ ಅಂತ, ದಾವಣಗೆರೆಯ ಹರಿಹರದ ಹತ್ತಿರ ಅದೇ ಮನೆಯಲ್ಲಿ ಇದ್ದಾರೆ. ಅವರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ಅಂತೆ. ಇತ್ತೀಚೆಗೆ ಯಾವುದೋ ಕೋಟಿ ಒಡೆಯನ ಜೊತೆಗೆ ಮದುವೆ ಮಾಡಿದ್ದಾರೆ ಅಂತ ಒಂದೇ ಉಸಿರಿನಲ್ಲಿ ಎಲ್ಲ ಹೇಳುತ್ತಾನೆ. ಅಭಿಗೆ ಒಂದು ಸಲ ಸಿಡಿಲು ಬಡೆದ ಅನುಭವ. ಈ ಅಡ್ರೆಸ್ ತನ್ನ ಅತ್ತೆ ಮನೆಯದು, ಅಂದರೆ ನನ್ನ ಹೆಂಡತಿ ಪ್ರೀತಿ ಮನೆಯದು. ಯುವ ಅಭಯ್ ಆ ಅಡ್ರೆಸ್ಗೆ ಬಂದರು. ಯುವ, ನೀನೋಗಿ ಬಾ, ನಾನಿಲ್ಲಿ ಕಾರಲ್ಲೇ ಇರ್ತೀನಿ ಅಂತ ಕಾರಲ್ಲೇ ಉಳಿದುಕೊಳ್ಳುತ್ತಾನೆ. ಯುವ ಹೋಗಿ ಮನೆ ಬೀಗ ಹಾಕಿದ್ದು ನೋಡಿ ಅಕ್ಕಪಕ್ಕ ವಿಚಾರಿಸಿ, ಮೊನ್ನೆ ತನಕ ಇದ್ರು, ಈಗ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ, ಮಗಳ ಮನೆಗೆ ಹೋಗಿರಬಹುದು ಅಂತ ಪಕ್ಕದ ಮನೆಯ ಯಮುನಕ್ಕ ಹೇಳ್ತಾರೆ. ಕಾರ್ ಹತ್ರ ಬಂದು ಅವರ ಮನೆ ಬೀಗ ಹಾಕಿದೆ, ಮಗಳ ಮನೆ ಅಡ್ರೆಸ್ ಗೊತ್ತಿಲ್ಲ ಅವರಿಗೆ. ನಾವೇ ಹುಡುಕಬೇಕು ಅನ್ನುವಾಗ ನನಗೆ ಗೊತ್ತಿದೆ, ಬಾ ಹೋಗೋಣ ಅಂತ ತನ್ನ ಮನೆಗೆ ಯುವ ಜೊತೆಗೆ ಬರ್ತಾನೆ. ಅಭಯ್ ಜೋಡಿ ಫೋಟೋಸ್ ನೋಡುತ್ತಿದ್ದ ಯುವ, ಸಾವಿತ್ರಿ ಬೇರೆ ಯಾರು ಅಲ್ಲ ಯುವ, ನನ್ನ ಹೆಂಡತಿ ಪ್ರೀತಿ ಅಮ್ಮ. ಅದು ನನಗೆ ಇವತ್ತೇ ಗೊತ್ತಾಗಿತ್ತು. ಆದರೆ ಯಾಕೆ ಇಂಥ ನೀಚ ಕಾರ್ಯ ಮಾಡಿದರೋ ನನಗೆ ಗೊತ್ತಾಗ್ಲಿಲ್ಲ. ಪ್ರೀತಿ ಮತ್ತೆ ಅವರ ಅಮ್ಮ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಅವರು ಬಂದ ಮೇಲೆ ವಿಚಾರಿಸೋಣ. ಇವತ್ತು ನೀನು ನಮ್ಮ ಮನೆಯಲ್ಲೇ ಇರು. ಪ್ರೀತಿ, ಪ್ರೀತಿ, ಇಲ್ಲಿದ್ದಮ್ಮ? ಮಗಳನ್ನ ಕೂಗುತ್ತಾ ಸಾವಿತ್ರಿ ಅವರು ಬಂದರು. ಏನಮ್ಮ, ಇಲ್ಲೇ ಇದೀನಲ್ಲ. ಪ್ರೀತಿ, ನಾನು ಹೇಳಿದ್ದು ತಲೆಗೆ ಹೋಯ್ತೋ ಇಲ್ಲೋ? ಆದಷ್ಟು ಬೇಗ ನಿನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡು ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಸ್ಕೊಳೆ. ಅಲ್ಲ ಅಮ್ಮ, ಅವರು ನನ್ನ ಗಂಡನೇ ತಾನೇ, ಅವರ ಆಸ್ತಿ ನಂಗೇನೆ ಅಲ್ವಾ? ಏನಮ್ಮ ಪ್ರೀತಿ, ನೀನು ನನ್ನ ಮಗಳಾಗಿನೋ ನೀನು ವೇಸ್ಟ್. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಹೇಳ್ದಷ್ಟು ಮಾಡು. ಮೊದಲು ಅಳಿಯಂದ್ರಿಗೆ ಕ್ಲೋಸ್ ಆಗು. ಅಮ್ಮ ಮಗಳ ಮಾತಿನ ನಡುವೆ ಪ್ರೀತಿ ಮೊಬೈಲ್ ರಿಂಗ್ ಅಣಿಸಿತು. ಅಲೋ ಹಬಿ, ಬಂದ್ರ ಮನೆಗೆ?
ನಾವು ಬರ್ತೀವಿ ನಾಳೆ ಬೆಳಗ್ಗೆನೆ. ಸರಿ ಸರಿ ಪ್ರೀತಿ, ಬೇಗನೆ ಬನ್ನಿ, ಮಾತಾಡೋಕ್ಕೆ ತುಂಬಾನೇ ಇದೆ. ಅಭಯ್ ಮನಸ್ಸಿನಲ್ಲಿ ಏನೋ ತಳಮಳ. ಸಾಹಿತ್ಯನ ಕೊಲೆ ನಿಜವಾಗ್ಲೂ ಅತ್ತೇನೆ ಮಾಡಿಸಿರೋದಾ? ಅವರು ಮಾಡಿರೋದಾದ್ರೂ ಯಾಕೆ? ಅನುಮಾನಗಳ ಹುತ್ತ ಅಭಯ್ ಸುತ್ತ ಸುತ್ತುತ್ತಿದ್ದವು. ಏನೇ ಇರಲಿ, ವಿಚಾರಣೆ ಆದ ಮೇಲೆ ಎಲ್ಲವೂ ಗೊತ್ತಾಗುತ್ತೆ ಅಲ್ವಾ ಅನ್ಕೊಂಡು ಸುಮ್ಮನೆ ಆಗ್ತಾನೆ. ಮಾರನೇ ದಿನ ಬೆಳಗ್ಗೆ ಬೆಳಕು ಹರಿಯುತ್ತಿರುವಾಗಲೇ ಅಭಿ ಮೊಬೈಲ್ ಸೌಂಡ್ಗೆ ಎಚ್ಚರ ಆಗ್ತಾನೆ. ಹಲೋ ಅಭಿ, ನಾವು ಹೊರಟಾಗಿದೆ. ಇನ್ನೇನು 1 ಅವರಲ್ಲಿ ಮನೇಲಿ ಇರ್ತೀವಿ. ಇವತ್ತು ತಿಂಡಿ ನೀವೇ ಮಾಡಿಟ್ಟಿರಿ ಅಭಿ. ಇತ್ತ ಚಕ್ರಿ ಅಭಯ್ ಅದಾಗಲೇ ತಮಗೆ ಸಿಕ್ಕ ಎಲ್ಲ ಸಾಕ್ಷಿಗಳನ್ನು ಸಿದ್ಧ ಮಾಡಿಕೊಂಡು ತನಿಖೆಗೆ ಸಿದ್ಧರಾಗಿದ್ದರು. ಪ್ರೀತಿ ಮತ್ತೆ ಸಾವಿತ್ರಿ ಮನೆಗೆ ಬಂದೊಡನೆ ಯುವನ ನೋಡಿ, ಯಾರಿವರು ಅಭಯ್ ಎಂದರು. ಅತ್ತೆ, ಇವನು ಯುವ ಅಂತ, ನನ್ನ ಆತ್ಮೀಯ ಗೆಳೆಯ. ಆದರೆ ಇವತ್ತು ಇವನು ಬಂದಿರೋದು ನನಗೋಸ್ಕರ ಅಲ್ಲ ಅತ್ತೆ, ನಿಮಗೋಸ್ಕರನೇ. ಏನು ಹೇಳ್ತಿದ್ದೀರಾ ಹಳಿಯಂದ್ರೆ? ನನಗೋಸ್ಕರ ಯಾಕೆ ಬಂದಿದ್ದಾರೆ? ಅಷ್ಟಕ್ಕೂ ನನಗೆ ಇವರು ಪರಿಚಯನೇ ಇಲ್ವಲ್ಲ. ಹಾಂ ಅತ್ತೆ, ನಿಮಗೆ ಗೊತ್ತಿಲ್ಲ, ಆದರೆ ಅವನಿಗೆ ನೀವು ಗೊತ್ತು. ಅಭಯ್ ಗಂಭೀರವಾಗಿ ಹೇಳುವಾಗ ಸಾವಿತ್ರಿ ಅವರು ಕಳವಳಗೊಂಡರು. ಅತ್ತೆ, ನಿಮಗೂ ಸಾಹಿತ್ಯಗೂ ಏನು ಸಂಬಂಧ? ಅವಳನ್ನು ಕೊಲೆ ಮಾಡಿಸುವಂತಹ ಶತ್ರುತ್ವ ಏನಿತ್ತು? ಅಭಯ್ ಕೇಳುವಾಗ ಸಾವಿತ್ರಿ ಅವರು ಬೆವರಿಳಿದರು. ಆದರೂ ತೋರಿಸಿಕೊಳ್ಳದೆ, ಯಾವ ಸಾಹಿತ್ಯ, ಯಾವ ಕೊಲೆ? ಏನು ಹೇಳ್ತಿದ್ಯಾ ಅಭಯ್ ನೀನು? ನಾನು ಯಾಕೆ ಯಾರನ್ನಾದರೂ ಕೊಲೆ ಮಾಡಲಿ? ಅಭಿ, ಏನು ಹೇಳ್ತಿದ್ದಿ ನೀನು? ಅಮ್ಮ ಯಾಕೆ ಕೊಲೆ ಮಾಡ್ತಾರೆ? ಸುಮ್ಮನೆ ಏನೇನೋ ಹೇಳಬೇಡ. ಪ್ರೀತಿ ರೇಗಾಡುತ್ತಾಳೆ. ಪ್ರೀತಿ, ಏನು? ನಾನು ಸಾಕ್ಷಿ ಇಲ್ಲದೆ ಹೇಳಿಲ್ಲ, ಯುವಾನೇ ಹೇಳ್ತಾನೆ. ಹೇಗೆ ಬಾಯಿ ಬಿಡಿಸಬೇಕು ಅವನಿಗೆ ಚಂದ ಗೊತ್ತು. ಯುವ, ನಿನ್ನ ಕೆಲಸನ ಮುಂದುವರಿಸು ನೀನು. ಸಿಸಿ ಫುಟೇಜ್ನ ಫೋಟೋ, ಸುಪಾರಿ ಕೊಟ್ಟ ಡೀಟೇಲ್ಸ್ ಫೋಟೋಸ್ ಎಲ್ಲ ತೋರಿಸಿದಾಗ ಸಾವಿತ್ರಿ ಅವರು ಹೆದರಿ ನಾನೇ ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದು ಅಂತ ಒಪ್ಕೋತಾರೆ. ಸಾಹಿತ್ಯ ನನ್ನ ಮೊದಲ ಗಂಡನ ಮೊದಲ ಹೆಂಡತಿ ಮಗಳು. ನಾನು ಅವರನ್ನೆಲ್ಲ ಬಿಟ್ಟು ಬಂದಾಗಿತ್ತು. ಸಾವಿತ್ರಿ ಅವರು ಹೇಳುತ್ತಿರುವಾಗ, ಅತ್ತೆ, ನೀವು ಬಿಟ್ಟು ಬಂದಿದ್ದಲ್ಲ, ಅವರ ಆಸ್ತಿನೆಲ್ಲ ಲಪ್ಟಾಯಿಸಿ ನಿಮ್ಮ ಪ್ರಿಯಕರನ ಜೊತೆ ಓಡಿ ಬಂದಿರೋದು ನಮಗೂ ಗೊತ್ತು. ಮುಂದೇಳಿ. ಅಭಯ್ನ ಕೂಗಾಟಕ್ಕೆ ಹೆದರಿದ್ದ ಸಾವಿತ್ರಿ ಅವರು, ಅದು ಸಾಹಿತ್ಯ ಒಬ್ಬರನ್ನ ಇಷ್ಟಪಡ್ತಿದ್ದಾಳೆ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಯಾರನ್ನಾದರೂ ಇಷ್ಟಪಡಲಿ, ನಂಗೇನು ಅಂತ ನನ್ನ ಪಾಡಿಗೆ ನಾನು ಇದ್ದೆ. ನನ್ನ ಮಗಳ ಮದುವೆ ನಿಮ್ಮ ಜೊತೆ ಮಾಡಬೇಕು ಅನ್ನೋ ಆಸೆ ತುಂಬಾ ಇತ್ತು. ಒಂದಿನ ನಿಮ್ಮ ಮನೆಗೆ ಬಂದಿದ್ದೆ. ನೀವು ಯಾರೊಡನೆಯೋ ಮಾತನಾಡುತ್ತಿದ್ದ ಹಾಗೆ ಅನ್ನಿಸಿ ಹೊರಗಿನಿಂದ ನಿಮ್ಮ ರೂಮಿನ ಕಿಟಕಿ ಬಳಿ ಬಂದಿದ್ದೆ. ಯಾವುದೋ ಕವನದ ಸಾಲುಗಳನ್ನು ಓದ್ತಾ ಲವ್ ಯು ಅಂತಿದ್ರಿ. ನಿಮಗೆ ಕವನದ ಹುಚ್ಚು ಅನ್ನೋದು ಗೊತ್ತಾಯ್ತು. ಅದಕ್ಕೆ ಪ್ರೀತಿ ಕವಿತೆ ಬರೀತಾಳೆ ಅಂದರೆ ನೀವು ಒಪ್ತೀರಾ ಅಂತ ಅವಳಿಗೆ ಹಾಗೆ ಹೇಳಕ್ಕೆ ಹೇಳಿದ್ದೆ. ಆದರೆ ನೀವು ಮಾತನಾಡುತ್ತಿದ್ದ ಹುಡುಗಿ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಗಗನ ಗಗನ ಅನ್ನೋದು ಮಾತ್ರ ನನಗೆ ಗೊತ್ತಾಗಿತ್ತು. ಈ ಗಗನ ಯಾರೆಂದು ತಿಳಿಯಕ್ಕೆ ನಿಮ್ಮ ಹಿಂದೆ ಒಂದಷ್ಟು ಜನರನ್ನ ಬಿಟ್ಟಿದ್ದೆ. ಒಂದಿನ ಯಾವುದೋ ಕೆಲಸದ ಮೇಲೆ ಸಕಲೇಶ್ಪುರ ಬಂದಿದ್ದೆ. ದೇವಸ್ಥಾನದಲ್ಲಿ ಸಾಹಿತ್ಯ ದೇವರ ಬಳಿ ಏನೋ ಪ್ರಾರ್ಥಿಸಿ ಅರ್ಚಕರ ಬಳಿ ಅರ್ಚನೆಗೆ ಹೆಸರು ಹೇಳುತ್ತಿದ್ದಳು. ಆದರೆ ಅಚ್ಚರಿ ಅಂದರೆ ಅವಳು ಅರ್ಚನೆ ಮಾಡಿಸಿದ್ದು ಅವಳ ಹೆಸರಿನಲ್ಲಿ ಅಲ್ಲ, ಅದು ಅಭಯ್ ಹೆಸರಲ್ಲಿ. ಹಾಗೆ ತನ್ನ ಕವಿತೆಯಿಂದ ನಾನು ತುಂಬಾನೇ ಜನಪ್ರಿಯ ಆದೆ. ಗಗನ ಅನ್ನೋ ನನ್ನ ಕಾವ್ಯನಾಮ ನನಗೆ ತುಂಬಾನೇ ಹೆಸರು ತಂದುಕೊಡ್ತಿದೆ ಅರ್ಚಕರೇ ಎಂದು ಹೇಳಿದ್ದು ನನಗೆ ಕೇಳ್ತು. ಗಗನ ಹೆಸರು ನೀನು ಹೇಳಿದ್ದು ಕೇಳಿದ್ದೆ. ನಿನ್ನ ಹೆಸರಲ್ಲಿ ಅವಳು ಅರ್ಚನೆ ಮಾಡಿದ್ದು. ನಿಮ್ಮಿಬ್ಬರ ಮಧ್ಯೆ ಲವ್ ಇದೆ ಅಂತ ನಾನು ಸಿಟ್ಟಾದೆ. ಅವರ ಮನೆಯ ಕೆಲಸದಾಳು ಪ್ರಸಾದ್ ಹೆಂಡತಿಗೆ ಒಂದಷ್ಟು ದುಡ್ಡು ಕೊಟ್ಟು ಸಾಹಿತ್ಯ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡುವಂತೆ ಹೇಳಿದ್ದೆ. ದುಡ್ಡಿನ ಆಸೆಗೆ ಗಂಡನಿಗೂ ಗೊತ್ತಾಗದೇ ರೀತಿಯಲ್ಲಿ ಎಲ್ಲ ವಿಷಯನೂ ನನಗೆ ತಿಳಿಸುತ್ತಿದ್ದಳು. ಒಂದಿನ ಪ್ರಸಾದ್ ಹೆಂಡತಿ ಪೂಜಾ ನನಗೆ ಕಾಲ್ ಮಾಡಿ, ಅಮ್ಮೋರೆ, ಸಾಹಿತ್ಯ ಯಾರನ್ನೋ ಪ್ರೀತಿ ಮಾಡ್ತಿದ್ದಾರೆ ಅಂತೆ. ಅಷ್ಟೇ ಅಲ್ಲ, ಆ ಹುಡುಗ ಕೂಡ. ಆದರೆ ಅವರು ಒಬ್ರಿಗೆ ಒಬ್ಬರು ಇನ್ನೂ ಹೇಳಿಕೊಂಡಿಲ್ಲ ಅಂತೆ. ನಾಳೆ ಬೆಂಗಳೂರು ಹೋಗ್ತಿದ್ದಾರೆ ತಮ್ಮ ಪ್ರೀತಿ ವಿಷಯನ ಆ ಹುಡುಗನಿಗೆ ಹೇಳಕ್ಕೆ. ನಾನು ಆ ಹುಡುಗನ ಹೆಸರು ಹೇಗಾದರೂ ತಿಳಿ ಅಂದಿದ್ದೆ. ಅಂತೆ ಅವಳು ಅದನ್ನು ಕಲೆಕ್ಟ್ ಮಾಡಿ ಅಭಯ್ ನಿನ್ನ ಹೆಸರು ಹೇಳಿದ್ಲು. ನೀವಿಬ್ಬರು ಒಬ್ಬರಿಗೆ ಒಬ್ಬರು ಮೀಟ್ ಆದರೆ ನಾನು ಅನ್ಕೊಂಡಂಗೆ ಆಗಲ್ಲ ಅಂತ ಸುಪಾರಿ ಕೊಟ್ಟೆ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಎಲ್ಲ ವಿಷಯ ಕೇಳಿ ಅಭಯ್, ರಾಕ್ಷಸಿ, ಅದು ಹೇಗೆ ಮನಸ್ಸು ಬಂತು ನಿಂಗೆ? ಎರಡು ಪ್ರೀತಿ ಮಾಡಿದ ಜೀವನ
ಹೇಗೆ ದೂರ ಮಾಡೋಕ್ಕೆ ಮನಸ್ಸಾಯ್ತು? ನಿನಗೆ ಎಲ್ಲಿ ಗೊತ್ತಾಗಬೇಕು ಪ್ರೀತಿ ಬೆಲೆ? ದುಡ್ಡು ಹೊಂದಿದ್ರೆ ಸಾಕಲ್ವಾ ನಿನಗೆ? ಈಗಾನೂ ಅಷ್ಟೇ ಅಲ್ವಾ? ನನ್ನ ಹತ್ರ ಕೋಟಿ ಕೋಟಿ ಇದೆ, ಅದನ್ನು ಲಪ್ಟಾಯಿಸಬೇಕು ಅಂತ ನಿನ್ನ ಮಗಳನ್ನು ಕಟ್ಟಿದ್ಯಾ ಅಲ್ವಾ? ಇವರ ಮಧ್ಯೆ ವಾಗ್ದಾಳಿ ನಡೆಯುವಾಗ ಅದಾಗಲೇ ಚಕ್ರಿ ಬಂದಾಗಿತ್ತು. ಇವರ ಮಾತನ್ನು ಕೇಳಿಸಿಕೊಂಡು ಅಭಿ ಕೂಲ್ ಕಣೋ ಅನ್ನುವಾಗ ಚಕ್ರಿ, ನೋಡು, ನಿನಗೆ ನೀನು ಪ್ರೀತಿ ಮಾಡಿದವಳೆ ಕೈಕೊಟ್ಲು. ಬಟ್ ನನ್ನ ಪ್ರೀತಿ ವಿಷಯದಲ್ಲಿ ಯಾರೋ ಮೂರನೇ ಅವರಿಂದ ನನ್ನ ಪ್ರೀತಿ ನಾಶ ಆಯಿತು. ಈ ಅಮ್ಮ ಮಗಳು ಸೇರಿಕೊಂಡು ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಿ ನನ್ನ ಆಸ್ತಿಗೋಸ್ಕರ ಬಂದಿದ್ದಾರೆ. ಚಕ್ರಿ, ನೀವಾದರೂ ಹೇಳಿ, ನಾನು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟು ಬಂದಿಲ್ಲ ಅಂತ ಪ್ರೀತಿ ಹೇಳುವಾಗ, ಹೋ ಪ್ರೀತಿ, ನಾನು ಹೇಳಬೇಕಾ? ಏನಂತ? ನನ್ನ ಪ್ರೀತಿ ಮಾಡಿ ಕೋಟಿ ಹೊಡೆಯ ಸಿಕ್ಕಿದ್ದ ಅಂತ ಬಿಟ್ಟು ಹೋದ್ಲು ಅನ್ಬೇಕಾ? ಚಕ್ರಿ, ಏನು ಹೇಳ್ತಿದ್ಯಾ? ನೀನು ಪ್ರೀತಿ ಮಾಡಿದ್ದು ಹುಡುಗಿ ಇವಳೇನಾ? ಹ್ಞೂ ಅಭಿ, ಇವಳೇ. ಎಲ್ಲರೂ ಒಂದು ಕ್ಷಣ ಮೌನಕ್ಕೆ ಜಾರಿದ್ರು. ಪೊಲೀಸ್ಗೆ ಅದಾಗಲೇ ವಿಷಯ ಮುಟ್ಟಿಸಿದ್ದ ಯುವ. ಪೊಲೀಸ್ ಅನಂತನನ್ನು ಕರೆದುಕೊಂಡು ಸಾವಿತ್ರಿ ಅವರು ಇದ್ದಲ್ಲಿ ಬಂದರು. ಚಕ್ರಿ, ನನ್ನ ಪ್ರೀತಿ ಸಾಹಿತ್ಯ ಹೆಸರಿನಲ್ಲಿ ಒಂದು ಮ್ಯೂಸಿಯಂ ಓಪನ್ ಮಾಡ್ತೀನಿ. ಅವಳ ಎಲ್ಲ ಕವನಗಳನ್ನು ಅಲ್ಲಿ ಸಂಗ್ರಹಿಸುತ್ತೇನೆ. ಹಾಗೆ ಸಾಹಿತ್ಯ ಹೆಸರಿನಲ್ಲಿ ಒಂದು ಗ್ರಂಥಾಲಯ ಕೂಡ ತೆರೆಯೋಣ. ನನ್ನೆಲ್ಲ ಆಸ್ತಿನ ಯಾವುದಾದ್ರೂ ಅನಾಥ ಆಶ್ರಮಕ್ಕೆ ಬರೀತೀನಿ. ಈ ಅಮ್ಮ ಮಗಳ ಸಹವಾಸವೇ ಬೇಡ, ಆದಷ್ಟು ಬೇಗ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ ಎಂದನು ಅಭಯ್. ಚಕ್ರಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ಇಷ್ಟಪಟ್ಟಿದ್ದು ನಿನ್ನ, ನನ್ನ ಕ್ಷಮಿಸಿಬಿಡು. ಅಭಯ್ ತನ್ನ ಪ್ರೀತಿ ಕಳೆದುಕೊಂಡು ಒದ್ದಾಡ್ತಾ ಇರೋದನ್ನ ನೋಡಿ ನಿನ್ನ ಮೇಲೆ ಅನುಕಂಪ ಮೂಡಿದೆ. ಇನ್ಮೇಲೆ ನಿನ್ನ ಜೊತೆ ಚೆನ್ನಾಗಿರ್ತೀನಿ. ನನಗೆ ಈ ಆಸ್ತಿ ಯಾವುದೂ ಬೇಡ. ಚಕ್ರಿ, ಲವ್ ಯು ಸೋ ಮಚ್. ಪ್ರೀತಿ ಮಂಡಿಯೂರಿ ಕೇಳಿಕೊಳ್ಳುತ್ತಾಳೆ. ಪ್ರೀತಿ, ಈ ಮಾತನ್ನು ನೀನು ಅವತ್ತೇ ಹೇಳಿದ್ರೆ ನಾನು ಖುಷಿ ಆಗ್ತಿದ್ದೆ, ಆದರೆ ಈಗ ಅಲ್ಲ. ಪ್ರೀತಿಯಲ್ಲಿ ಬಿರುಕು ಮೂಡಿಯಾಗಿದೆ. ಯಂತ್ರ ಒಂದು ಸಲ ಹಾಳಾದ್ರೆ ಮತ್ತೆ ಮತ್ತೆ ರಿಪೇರಿಗೆ ಬರ್ತಾನೆ ಇರುತ್ತೆ. ಹಾಗಾಗಿ ನೀನು ನಿನ್ನ ಜೀವನದಲ್ಲಿ ನಿನ್ನ ಇಷ್ಟದ ಹಾಗೆ ಇರೋ, ಆದರೆ ನನ್ನ ಲೈಫಲ್ಲಿ ನಿನಗೆ ಜಾಗ ಇಲ್ಲ. ನೋಡಮ್ಮ, ನಿನ್ನಿಂದಾಗಿ ಆಸ್ತಿನೂ ಇಲ್ಲ, ಇತ್ತ ನನ್ನ ಪ್ರೀತಿನೂ ಇಲ್ಲ. ನಿನಗೆ ಈಗ ಖುಷಿನಾ? ಸಾವಿತ್ರಿನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಇತ್ತ ಪ್ರೀತಿನೂ ಕಳೆದುಕೊಂಡು ಗಂಡನಿಂದಾನೂ ದೂರ ಆಗಿ ಯಾವುದೇ ಆಸ್ತಿನೂ ಇಲ್ಲದ ಹಾಗೆ ಆಗ್ತಾಳೆ ಪ್ರೀತಿ. ಸಾಹಿತ್ಯ, ಅಂತೂ ನಿನ್ನ ಸಾವಿಗೆ ನಾನು ನ್ಯಾಯ ಕೊಡ್ತಿದ್ದೀನಿ. ನೀನು ನನ್ನ ಜೊತೆ ಇಲ್ಲದೆ ಇರಬಹುದು, ಆದರೆ ನಿನ್ನ ಪ್ರೀತಿ ಸದಾ ನನ್ನ ಜೊತೆಗೆ ಇರುತ್ತೆ ಅಂತ ಅಭಯ್ ಖುಷಿ ಆಗ್ತಾನೆ. ಪ್ರೀತಿಗೆ ಯಾವತ್ತೂ ಮೋಸ ಮಾಡಬೇಡಿ. ದುಡ್ಡೇ ದೊಡ್ಡದು ಅಲ್ಲ, ಅದಕ್ಕೂ ಮೀರಿದ ಬಂದ ಪ್ರೀತಿ. ಕೇವಲ ಹಣ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಪ್ರೀತಿಗೆ ಯಾವತ್ತೂ ಮೋಸ ಮಾಡಬೇಡಿ. ದುಡ್ಡಿನ ಆಸೆಗೋಸ್ಕರ ಕೊಲೆ ಅಥವಾ ಯಾವುದೋ ಇನ್ನೊಂದು ಸಂಸಾರನ ಯಾವತ್ತಿಗೂ ಹಾಳು ಮಾಡಬೇಡಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.